ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರ್ಲಿ ಇರಬೇಕು ಅಂತ ಕೇಳ್ತಾ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಅಂಡ್ ಪೈಲ್ ನಂಬರ್ 2. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಪೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ಏನ್ ಚೇಂಜಸ್ ಇದೆ, ಬದಲಾವಣೆಗಳಿದೆ, ಏನ್ ಮೆಸೇಜಸ್ ಸಿಗ್ತದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜ್ ನಿಮ್ಗೆ ಸಿಗ್ತದೆ ನೋಡೋಣ. ಎಸ್, ಪೈಲ್ ನಂಬರ್ 1 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಒಂದು ಕಾಮ್ನೆಸ್, ಒಂದು ಸೈಲೆಂಟ್, ಒಂದು ಸಂತೋಷ ಎಲ್ಲವೂ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ನಿಮ್ಮ ಕೋಪ ಕಂಟ್ರೋಲ್ ಆಗ್ತಿದೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಿದೆ. ಇಷ್ಟು ದಿವಸಗಳ ನಂತರ ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಸೊ ಆ ವೇಟಿಂಗ್ ಪೀರಿಯಡ್ ಕಂಪ್ಲೀಟ್ ಆಗಿ ಈ ಒಂದು ವೀಕಲ್ಲಿ ನಿಮಗೆ ಸಕ್ಸಸ್ ಸಿಗ್ತಿದೆ. ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ, ಜೊತೆಗೆ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಪೈಲ್ ನಂಬರ್ 1 ಹಾಗೂ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಮನಸ್ಸಿಗೆ ಮೂಡ್ ಫಿಂಗ್ಸ್ ಅನಿಸ್ಬಹುದು, ಬೇಜಾರು ಅನ್ನಿಸಬಹುದು. ಬಟ್ ನೀವು ತಗೊಳ್ತಾ ಇರೋ ಡಿಸಿಷನ್ ನಿಮಗೂ ಹಾಗೂ ನಿಮ್ಮ ಪಾರ್ಟ್ನರ್ ಲೈಫಿಗೂ ತುಂಬಾನೇ ಮುಂದಿನ ದಿನಗಳಲ್ಲಿ ಅದು ತುಂಬಾನೇ ಒಳ್ಳೇದಾಗ್ತಿದೆ. ಪೈಲ್ ನಂಬರ್ 1 ಅಂಡ್ ಎಂಗೇಜ್ಮೆಂಟ್ ರಿಂಗ್ ಕೂಡ ಇದೆ ಇಲ್ಲಿ. ಸೊ ಎಂಗೇಜ್ಮೆಂಟ್ ಕೂಡ ಆಗ್ತಿದ್ದೀರಾ, ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮ್ಗೆ ಎಂಗೇಜ್ಮೆಂಟ್ ಆಗ್ತಿದೆ. ಯಾರೆಲ್ಲಿ ಬ್ರೇಕಪ್ ಆಗಿದೆ ನಿಮ್ಮ ಪ್ರೀತಿಯಲ್ಲಿ, ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಆ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸೊ ರಿಂಗ್ ಕೂಡ ನಿಮ್ಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ, ಗಿಫ್ಟ್ ಮಾಡ್ತಿದ್ದಾರೆ. ಜೊತೆಗೆ ತುಂಬಾನೇ ಈ ಒಂದು ವೀಕಲ್ಲಿ ನಗು ಹೆಚ್ಚಾಗಿ ನಿಮ್ಮ ಬದುಕಲ್ಲಿ ಇದೆ. ನಿಮ್ಮ ಮುಖದಲ್ಲಿ ಒಂದು ಹೊಸದಾಗಿ ಗ್ಲೋ ಕಾಣಿಸ್ತಿದೆ, ಹಾಗೂ ನಿಮ್ಮ ಸರೌಂಡಿಂಗ್, ನಿಮ್ಮ ವಾತಾವರಣ ಎಲ್ಲವೂ ಒಂದು ರೀತಿ ಕ್ಲೆನ್ಸ್ ಆಗ್ತಿದೆ, ಚೇಂಜ್ ಆಗ್ತಿದೆ. ಎಸ್, ಯಾವುದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ ಪೈಲ್ ನಂಬರ್ 1, ಖಂಡಿತ ಆ ಒಂದು ಕೆಲಸಗಳು ಹೆಚ್ಚಾಗಿ ನಿಮ್ಗೆ ಅಭಿವೃದ್ಧಿನ ತಂದುಕೊಡ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಹೆಚ್ಚಾಗಿ ಮಾಡಿ ಒಂದು ವೀಕಲ್ಲಿ. ಎಸ್, ಅಂಡ್ ನೀವು ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಾದ್ರೆ ಯೆಲ್ಲೋ ಅಂಡ್ ವೈಲೆಟ್ ಕಲರ್ ಅಂಡ್ ಬೇಬಿ ಪಿಂಕ್ ಕಲರ್ ಡ್ರೆಸ್ಸಸ್ ನೀವು ಹಾಕಿರಬಹುದು. ಗರ್ಲ್ ಅಥವಾ ಬಾಯ್ ಯಾರಾದ್ರೂ ಆಗಿರಬಹುದು. ನೀವು ಈ ಒಂದು ಡ್ರೆಸ್ ನ ವೇರ್ ಮಾಡಿರಬಹುದು. ಈ ಒಂದು ರೀಡಿಂಗ್ ನೋಡ್ಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ಕ್ವಶನ್ಸ್ ಇದೆ, ಮನಸ್ಸಲ್ಲಿ ಬೇಸರ ಇದೆ, ನೋವಿದೆ. ಅದನ್ನೆಲ್ಲವೂ ಈ ಒಂದು ವೀಕಿಂದ ನೀವು ನಿಮ್ಮ ಮನಸ್ಸಿಂದ ತೆಗೆದಾಕ್ತಿದ್ದೀರಾ. ನಿಮ್ಮ ಬದುಕಲ್ಲಿ ಒಂದು ಸಂತೋಷದ ವಾತಾವರಣ ಬರ್ತಿದೆ. ಈ ಒಂದು ವೀಕಲ್ಲಿ ಮಂಗಳವಾರ ಆಗಿರಬಹುದು, ಶನಿವಾರ ಆಗಿರಬಹುದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ, ಹಾಗೂ ಏನಾದರೂ ನೀವು ಸಂಕಲ್ಪ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಪಾಸಿಟಿವ್ ಹಾಗೂ ನಿಮ್ಮ ಕೆಲಸದಲ್ಲಿ ಒಂದಷ್ಟು ಚೇಂಜಸ್ ನೀವು ನೋಡ್ತಿದ್ದೀರಾ. ಚೇಂಜಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಗೆ ಈ ಒಂದು ವೀಕಲ್ಲಿ ಬಹಳಷ್ಟು ಅವಕಾಶನ ನಿಮ್ಗೆ ಕಲಿಸಿ ಕೊಡ್ತಿದ್ದಾರೆ ನಿಮ್ಮ ಮನೆಯ ಬಾಗಿಲಿಗೆ. ಪೈಲ್ ನಂಬರ್ 1 ಲೆಟ್ಸ್ ಸಿ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಅಂಡ್ ಸ್ವಲ್ಪ ಗೊಂದಲತೆ ಮಾಡ್ಕೋತಾ ಇದ್ದೀರಾ, ಆ ಗೊಂದಲತೆಯಿಂದ ಈಚೆ ಬನ್ನಿ. ಎಸ್, ಏನೇ ನಿಮ್ಗೆ ಟೆನ್ಷನ್ ಇರಬಹುದು, ಅಥವಾ ನೀವು ಯಾವುದೋ ಒಂದು ಸ್ಟ್ರೆಸ್ ಇರಬಹುದು, ಅಥವಾ ಯಾವುದೇ ಒಂದು ರೀತಿ ಕೋಪ ಇರಬಹುದು, ಆ ಕೋಪ ಎಲ್ಲ ಕಂಟ್ರೋಲ್ ಆಗಿ ನಿಮ್ಗೆ ಈ ಒಂದು ವೀಕಲ್ಲಿ ಒಂದು ಚೇಂಜಸ್ ಇದೆ. ನೀವು ಈ ಒಂದು ವೀಕಲ್ಲಿ ಸಾಕೋ ಪ್ರಾಣಿಗಳನ್ನ ಸಾಕ್ತಿದ್ದೀರಾ, ಫಿಶ್ ಆಗಿರಬಹುದು, ನಿಮ್ಮ ಮನೆಯ ಹಾಲ್ ಡೆಕೋರೇಟಿವ್ ಐಟಮ್ಸ್ ನೀವು ತಗೊಂಡ್ ಬರ್ತಿದ್ದೀರಾ. ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನೀವೇನೋ ಒಂದು ಚೇಂಜಸ್ ಮಾಡಕ್ ಹೋಗ್ತಿದ್ದೀರಾ. ಆ ಚೇಂಜಸ್ ನಿಮ್ಮ ಬದುಕಲ್ಲಿ
ನಿಮ್ಗೆ ಗೊತ್ತಿಲ್ಲದೆ ಸರ್ಪ್ರೈಸಿಂಗ್ಲಿ ಏನೋ ಒಂದು ರೀತಿ ನಿಮ್ಮ ಲೈಫಲ್ಲಿ ಸ್ಟ್ರಕ್ ಆಗಿರೋ ಅಮೌಂಟ್ ಕೂಡ ವಾಪಸ್ ಬರ್ತಿದೆ. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಬದಲಾವಣೆನ ನೋಡ್ತಿದ್ದೀರಾ. ಹಾಗೂ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರ ಆರೋಗ್ಯದಲ್ಲೂ ಬಹಳಷ್ಟು ಚೇಂಜಸ್ ಇದೆ. ಹಾಗೂ ಇಲ್ಲಿ ಮಕರ ಮತ್ತು ಕುಂಭ ರಾಶಿ, ಧನಸ್ಸು ರಾಶಿ ಎನರ್ಜೀಸ್ ಇದೆ. ಪಾಯಿಂಟ್ ನಂಬರ್ 1, ಈ ಒಂದು ವೀಕಲ್ಲಿ ನಿಮ್ಮ ಪ್ರೀತಿನ ಪಡ್ಕೋತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿಗಳಿದ್ದಾರೆ ಅವ್ರನ್ನ ದೂರ ತೆಲ್ತಿದ್ದೀರಾ. ಸೊ ನೀವು ಬಂಡಿಕಾಳಿಕೇಶ್ವರಿ ಆಗಿರಬಹುದು, ದುರ್ಗಾ ಪರಮೇಶ್ವರಿ ಆಗಿರಬಹುದು, ಹೆಚ್ಚು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಹೆಚ್ಚು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಸೊ ಆ ದೇವರ ಒಂದು ಆರಾಧನೆ ಹಾಗೂ ಆ ದೇವರ ಒಂದು ಪೂಜೆ ಆಗಿರಬಹುದು, ನೀವೇನು ವ್ರತಗಳನ್ನ ಮಾಡ್ತಿದ್ದೀರಾ ಕಂಟಿನ್ಯೂ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲೂ. ಹಾಗೂ ಆ ದೇವರ ಆಶೀರ್ವಾದ ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳಕು, ಯಶಸ್ಸನ್ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಏಂಜಲ್ಸ್ ನಂಬರ್ಸ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. 11 ಟೈಮಿಂಗ್ಸ್ ಇರ್ಬೋದು, 1111 ಹಾಗೂ 44 ನಂಬರ್ನ ಹೆಚ್ಚು ನೀವು ವಾಚ್ ಮಾಡ್ತಿದ್ದೀರಾ. 444 ಆಗಿರಬಹುದು, 44 ನಂಬರ್ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1, ನಿಮ್ಮ ಮದುವೆಗೆ ಹಾಗೂ ನಿಮ್ಮ ಒಂದು ಪ್ರೀತಿಗೆ ಯಾರು ಅಡ್ಡ ಆಗಿದ್ರು, ಆ ಒಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರು ಮೂರನೇ ವ್ಯಕ್ತಿ ಆ ಒಂದು ಕೆಟ್ಟ ಈವಿಲ್ ಐ ದೃಷ್ಟಿ ಇತ್ತು, ಆ ದೃಷ್ಟಿ ಕೂಡ ನಿವಾರಣೆ ಮಾಡ್ಕೊಂತಿದ್ದೀರಾ. ಹಾಗೂ ನಿಮಗೆ ಸಿಗ್ಬೇಕಾಗಿರೋ ಪ್ರಾಪರ್ಟಿ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಕೈಗೂಡ್ತಿದೆ. ಹಾಗೂ ಹೆಚ್ಚಿನ ಒಂದು ಲಾಭನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಹೆಚ್ಚು ಕಲರ್ಫುಲ್ ಡ್ರೆಸ್ಸಸ್ ನ ವೇರ್ ಮಾಡ್ತಿದ್ದೀರಾ. ತುಂಬಾನೇ ಎಲ್ಲರ ಕಣ್ಣಿಗೂ ನೀವು ಆಕರ್ಷಣಕ, ಎಲ್ಲರ ಕಣ್ಣಿಗೂ ನೀವೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಒಂದ್ ರೀತಿ ಜಲಸ್ ಪಡೋ ರೀತಿ ಈ ಒಂದು ವೀಕಲ್ಲಿ ನೀವು ಚೇಂಜಸ್ ಮಾಡ್ತಿದ್ದೀರಾ ನಿಮ್ಮ ಬದುಕಲ್ಲಿ. ಪಾಯಿಂಟ್ ನಂಬರ್ 1, ನೀವು ಇಡ್ತಾರೋ ಹೆಜ್ಜೆಲಿ ಒಂದ್ ರೀತಿ ಭಯ ಇದೆ ನಿಮ್ಗೆ ಮುಂದೇನಾಗತ್ತೆ. ಬಿಕಾಸ್ ಈ ಹಿಂದೆ ನೀವು ತುಂಬಾ ಹೆಡವಿದ್ದೀರಾ, ನೋವು ತಿಂದಿದ್ದೀರಾ. ಸೊ ಈ ಒಂದು ವೀಕಲ್ಲಿ ನಿಧಾನವಾಗಿ ಹೋಗೋಣ ಅಂತ. ಸೊ ಈ ಒಂದು ವೀಕಲ್ಲಿ ನಿಧಾನವಾಗಿ ನೀವು ಹೋಗೋ ಅವಶ್ಯಕತೆ ಇಲ್ಲ. ನೀವು ಹೇಗೆ ಹೋದ್ರೂ ನಿಮ್ಗೆ ಈ ಒಂದು ವೀಕಲ್ಲಿ ಸಕ್ಸಸ್ ಅನ್ನೋದು ಹೆಚ್ಚಾಗಿದೆ. ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದ ಕೂಡ ನೀವು ಪಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಮಾತುಗಳು, ನಿಮ್ಮ ವರ್ಡ್ಸ್ ತುಂಬಾನೇ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಇಷ್ಟ ಆಗ್ತಿದೆ. ನೀವು ಮಾತಾಡ್ತಿರೋ ಮಾತುಗಳು ತುಂಬಾ ತೂಕವಾಗಿದೆ. ನೀವು ತಗೊಳ್ಳೋ ಡಿಸಿಷನ್ ತುಂಬಾ ಕರೆಕ್ಟ್ ಆಗಿದೆ. ಹಾಗೂ ನಿಮ್ಮನ್ನ ಯಾರು ಟಾಂಟ್ ಮಾಡಿ, ನಿಮ್ಮನ್ನ ಡೌನ್ ಮಾಡಿ, ನಿಮಗೆ ಹರ್ಟ್ ಮಾಡಿ, ನೀವೊಂದು ರೀತಿ ಅವರ ಲೈಫಲ್ಲಿ ಎಷ್ಟೆಲ್ಲ ಸಪೋರ್ಟ್ ಮಾಡಿ ನೀವು ಅವರಿಂದ ದೂರ ಇದ್ದು ನಿಮಗೆ ಅವರು ಟಾಂಟ್ ಮಾಡ್ತಿದ್ರೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನೀವು ಏನು ಕೊರಗ್ತಿದ್ದೀರಾ, ನಿಮಗೆ ಪ್ರಾಬ್ಲಮ್ಸ್ ಮಾಡ್ತಿದ್ದಾರೆ ಅಂತ ನೀವು ನೋವು ತಿಂತಿದ್ದೀರಾ. ಆ ನೆಗೆಟಿವಿಟಿ ಇಂದ, ಆ ಒಂದು ಮಾತುಗಳಿಂದ ನೀವು ಈಚೆ ಬರೋ ಟೈಮಿಂಗ್ ಬಂದಿದೆ. ಸೊ ಈ ಒಂದು ವೀಕಲ್ಲಿ ಹೆಚ್ಚು ನೀವು ದುಡ್ದಿರೋ ಹಣದಿಂದ ಯಾರಿಗಾದ್ರೂ ಏನಾದ್ರೂ ಸಹಾಯನ ಕೂಡ ಮಾಡ್ತಿದ್ದೀರಾ. ಅದ್ ನೀವ್ ಮಾಡದೆ ಹೋದ್ರು ನೀವ್ ನಂಬಿರೋ ಭಗವಂತ ಆ ಒಂದು ಕೆಲಸನ ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ. ಅದೊಂದ್ ರೀತಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಿದೆ. ಹಾಗೂ ನೀವಿರೋ ಅಂತ ಸ್ಥಳದಲ್ಲೂ ಬಹಳಷ್ಟು ಚೇಂಜಸ್ ಬೇಕಿದೆ. ಆ ಒಂದು ಚೇಂಜಸ್ ಕೂಡ ನೀವು ಮಾಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ಹಾಗೂ ನಿಮ್ಮ ಪೂರ್ವಜರು ಇದ್ದಿರುವಂತಹ ಮನೆಯಲ್ಲಿ ಏನೋ ಒಂದು ಮೆಸೇಜಸ್ ನಿಮ್ಗೆ ನಿಮ್ಮ ಕನ್ಸಲ್ಲಿ ಸಿಗ್ತಿರಬಹುದು. ಆ ಒಂದು ನಿಮ್ಮ ಪೂರ್ವಜರರು ನಿಮ್ಮ ಒಂದು ನಿಮ್ಮ ಊರಲ್ಲಿ ಯಾವ್ದಾದ್ರು ನಿಮ್ಮ ತಾತ ಅಜ್ಜಿ ಇದ್ದಂತಹ ಹಳೆ ಮನೆಗಳು ನಿಮ್ಮ ಕನಸಲ್ಲಿ ಏನಾದ್ರೂ ಕಾಣಿಸ್ಕೋತಿದ್ರೆ, ಅಥವಾ ಆ ಒಂದು ಸ್ಥಳ ನಿಮ್ಗೆ ಏನೋ ಒಂದು ಮೆಸೇಜ್ ಕೊಡ್ತಿದ್ರೆ, ಸೊ ಆ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ನಿಮ್ಮ ಮನೆ ದೇವರ ಸನ್ನಿಧಾನ ಒಂದು ಏನೋ ಒಂದು ಮೆಸೇಜಸ್ ನಿಮ್ಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ನಿಮ್ಮ ಮನೆ ದೇವರ ಪೂಜೆ ಹಾಗೂ ಆ ಒಂದು ನಿಮ್ಮ ತಾತ ಅಜ್ಜಿ ಇದ್ದಂತ ಮನೆಯಲ್ಲಿ ನೀವು ಹೆಚ್ಚಿನ ಒಂದು ಪೂಜೆನ ಈ ಒಂದು ವೀಕಲ್ಲಿ ಮಾಡ್ತಿರಬಹುದು, ಅಥವಾ ಮಾಡಬೇಕು ಅನ್ನೋ ಒಂದು ಸೂಚನೆ ಕೂಡ ನಿಮ್ಗೆ ಸಿಗ್ತಿರಬಹುದು. ಪಾಯಿಂಟ್ ನಂಬರ್ 1, ಸ್ವಲ್ಪ ನಿಮಗೆ ಹೆಲ್ತ್ ಇಶ್ಯೂಸ್ ಇದೆ. ಆ ಹೆಲ್ತ್ ಇಶ್ಯೂಸ್ ಇಂದ ನೀವು ಈಚೆ ಬರ್ಲಿಕ್ಕೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಖಂಡಿತ ನೀವೇನಾದ್ರೂ ಅರ್ಕೆ ಮಾಡಿದಿ ಅದನ್ನ ಮರ್ತಿದ್ರೆ ಮತ್ತೆ ಅದನ್ನ ನಿಮ್ಗೆ ಈ ಒಂದು ವೀಕಲ್ಲಿ ಏನ್ ನೀವು ಮರ್ತಿದ್ದೀರಾ ಅರ್ಕೆ ಕೂಡ ನಿಮ್ಗೆ ತೀರಿಸೋ ಟೈಮಿಂಗ್ ಕೂಡ ಬಂದಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ತಾತ ಅಜ್ಜಿ ಇದ್ದಂತಹ ಮನೆಯ ಸರೌಂಡಿಂಗ್ ತುಂಬಾನೇ
ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಇದೆ. ಸ್ವಲ್ಪ ಹೆಚ್ಚಾಗಿ ಅಲ್ಲಿ ಕಾಣಿಸ್ಕೋತಿದೆ. ಅಲ್ಲಿ ಉತ್ತ ಕೂಡ ಇರಬಹುದು. ಅದರಿಂದ ಏನೋ ನಿಮಗೆ ಸ್ವಲ್ಪ ಮೆಸೇಜಸ್ ಸಿಗ್ತಿದೆ. ಅದು ಪಾಸಿಟಿವ್ ಆಗಿ ನೀವು ತಗೊಳ್ಳಿ. ಫೈಲ್ ನಂಬರ್ 1 ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಸೊ ನಿಮ್ಮ ಹಿರಿಯರೇನಾದ್ರೂ ಹಾವಿಗೆ ತೊಂದರೆ ಮಾಡಿದ್ರೆ ಅಥವಾ ಆ ಒಂದು ನಿಮ್ ತಾತ ಅಜ್ಜಿ ಇದ್ದಂತ ಸ್ಥಳದಲ್ಲಿ ನೀವೇನಾದ್ರೂ ಕ್ಲೆನ್ಸ್ ಮಾಡಿದೆ, ದೀಪ ಹಚ್ಚದೆ, ಹಾಗೆ ಡೋರ್ನ ಕ್ಲೋಸ್ ಬ್ಲಾಕ್ ಮಾಡಿದ್ರೆ ಅದರಿಂದ ಸ್ವಲ್ಪ ನಿಮ್ಮ ಒಂದು ಹೆಲ್ತ್ಗೂ ಸಮಸ್ಯೆ ಆಗ್ತಿದೆ. ನಿಮ್ಮ ಒಂದು ಮನೆಯಲ್ಲಿ ಹಿರಿಯ ವ್ಯಕ್ತಿಗಳಿಗೂ ಸ್ವಲ್ಪ ಅದು ಸಮಸ್ಯೆ ಆಗ್ತಿರಬಹುದು. ಅದ್ರ ಕಡೆನೂ ಸ್ವಲ್ಪ ನೀವು ಈ ಒಂದು ವೀಕಲ್ಲಿ ಗಮನ ಕೊಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವು ಪ್ರಾಣಿಗಳನ್ನ ಹೆಚ್ಚು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಅದು ಯಾವುದೋ ಒಂದು ಪ್ರಾಬ್ಲಮ್ಸ್ ಅಲ್ಲಿತ್ತು, ಆ ಪ್ರಾಣಿನ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ನಾಟ್ ಓನ್ಲಿ ಪ್ರಾಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಆ ಪ್ರಾಣಿನ ಏನ್ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ. ಬಿಕಾಸ್ ಈ ಹಿಂದೆ ಏನೋ ಒಂದು ರೀತಿ ನಿಮ್ಗೆ ಸ್ಟಕ್ ಅನ್ನಿಸ್ತಿರಬಹುದು ಅಥವಾ ಏನೋ ಒಂದು ತುಂಬಾನೇ ದೊಡ್ಡವಾದಂಥದ್ದು ಏನೋ ಅಪಾಯ ಅನ್ನೋದು ನಿಮ್ಗೆ ಬರ್ತಿರೋದು ಆ ಪ್ರಾಣಿಯಿಂದ. ನೀವು ಆ ಪ್ರಾಣಿನ ಕಾಪಾಡೋದ್ರಿಂದ, ಆ ಪ್ರಾಣಿನ ಕಾಪಾಡಿರೋದ್ರಿಂದ ಈ ಒಂದು ವೀಕಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ನಿಮ್ಮ ಪ್ರಾಣಕ್ಕೆ, ಆ ಪ್ರಾಣಿ ಆ ಒಂದು ನೀವು ಏನು ಪೂಜೆನ ಮಾಡ್ಕೊಂಡು ಬಂದಿದ್ದೀರಾ, ನೀವೇನು ಪ್ರೊಟೆಕ್ಟ್ ಮಾಡಿದ್ದೀರಾ, ಆ ಪ್ರಾಣಿಯಿಂದ ನಿಮ್ಮ ಒಂದು ಆಯುಷ್ಯಗೆ ತೊಂದರೆ ಆಗ್ತಿಲ್ಲ. ಹಾಗೂ ನಿಮ್ಮ ಒಂದು ಏನು ಆರೋಗ್ಯಕ್ಕಾಗಿರಬಹುದು, ನಿಮ್ಮ ಪ್ರಾಬ್ಲಮ್ಸ್ ಏನಾಗ್ತಿದೆ, ನೀವು ಆ ಒಂದು ಪ್ರಾಬ್ಲಮ್ಸ್ನ ಏನು ನೋಡ್ತಿದ್ದೀರಾ, ಆ ಒಂದು ಪ್ರಾಬ್ಲಮ್ಸ್ ಇಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿರೋಂತಹ ನೀವು ನಂಬಿರುವಂತಹ ದೇವರಿಗೆ ನೀವೇ ಒಂದು ವೇಕಲ್ಲಿ ಥ್ಯಾಂಕ್ಸ್ ಹೇಳಬೇಕಿದೆ. ಫೈಲ್ ನಂಬರ್ 1 ಸ್ವಲ್ಪ ಇಲ್ಲಿ ನನಗೂ ಈ ಒಂದು ಮೆಸೇಜಸ್ನ ಹೇಳಲಿಕ್ಕೆ ಭಯನೂ ಆಗ್ತಿದೆ, ಜೊತೆಗೆ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ. ಯಾರು ಈ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ ಈ ರೀತಿ ಆಗ್ತಿದೆ ಅಂತ, ಖಂಡಿತ ನೀವು ನಂಬಿರೋ ದೈವ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ. ಹಾಗೂ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಒಂದು ತಾಯಿಗೆ ಸೇವೆನ ಸಲ್ಲಿಸಿ. ಫೈಲ್ ನಂಬರ್ 1. ಎಸ್, ನಿಮ್ಮ ಪ್ರಾಣಕ್ಕೆ ಏನು ತೊಂದರೆ ಮಾಡಬೇಕು ಅಂತ ನಿಮ್ಮ ಶತ್ರುಗಳು ಅನ್ಕೊಂಡಿದ್ದಾರೆ. ನಿಮ್ಮ ಕೈಯಲ್ಲಿರುವಂತಹ ದಾರ ಆಗಿರಬಹುದು, ನೀವು ರಕ್ಷಣೆಯಾಗಿ ಏನು ನಿಮ್ಮ ಹತ್ರ ಧರಿಸಿದ್ದೀರಾ ಅದು ನಿಮಗೆ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜೀಸ್ನ ಕೊಡ್ತಿದೆ. ಸೊ ನೀವು ಅನ್ಕೊಂಡಿರಬಹುದು, ನೀವು ಹಾಕೊಂಡಿರುವಂತಹ ನೀವು ದಾರ ಆಗಿರಬಹುದು ಅಥವಾ ಏನಾದ್ರೂ ರಕ್ಷಣೆಗೆ ನಿಮ್ಮ ಹತ್ರ ಒಂದು ಥಿಂಗ್ಸ್ ಇದೆ, ಅದಿರೋದ್ರಿಂದನೇ ಹೆಚ್ಚು ನನಗೆ ಅಪಾಯ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿರಬಹುದು. ಅದನ್ನ ನೀವು ತೆಗಿಲಿಕ್ಕೋಸ್ಕರ ನಿಮ್ಗೆ ಆ ರೀತಿ ಒಂದು ಎನರ್ಜೀಸ್ ಅನ್ನಿಸ್ತಿರಬಹುದು. ಬಟ್ ಆ ಒಂದು ನೀವೇನು ರಕ್ಷಣೆಯಾಗಿ ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ಪರ್ಸಲ್ ಆಗಿರಬಹುದು, ನಿಮ್ಮ ಹ್ಯಾಂಡ್ಸ್ ಅಲ್ಲಿ ದಾರ ಆಗಿರ್ಬೋದು, ಸಮಥಿಂಗ್, ಅದನ್ನ ನೀವು ತೆಗೆದಿಡಬೇಡಿ. ಬಿಕಾಸ್ ಅದರಿಂದ ನಿಮ್ಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಅದು ನೀವು ಧರಿಸಾಗಿಂತನೂ ತುಂಬಾನೇ ಪ್ರಾಬ್ಲಮ್ ಅಂತ ನಿಮ್ಗೆ ಅನಿಸ್ತಿರಬಹುದು. ಬಟ್ ಆ ರೀತಿ ಆಗ್ಬೇಕು ಅನ್ನೋ ಒಂದು ಎನರ್ಜೀಸ್ ಕೂಡ ಇದೆ ಇಲ್ಲಿ. ಸೊ ಅದನ್ನ ನೀವು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗ್ಬೇಡಿ. ಅಂಡ್ ಹೆಚ್ಚಿನ ಪ್ರೊಟೆಕ್ಷನ್ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ನಿಮ್ಮ ಒಂದು ಥಿಂಗ್ಸಸ್ ಇರಬಹುದು ಅಥವಾ ನೀವು ಯಾರಿಗಾದ್ರೂ ಒಂದು ಥಿಂಗ್ಸ್ ಅನ್ನ ಕೊಟ್ಟು ಮರೆತಿರಬಹುದು. ಆ ಒಂದು ಥಿಂಗ್ಸ್ ಅಲ್ಲಿ ಅವರು ನೆಗೆಟಿವಿಟಿನ ಮಾಡಿದ್ದಾರೆ. ಹಾಗೂ ಆ ಒಂದು ನೆಗೆಟಿವಿಟಿ ನಿಮಗೆ ಹೆಚ್ಚಿನ ಒಂದು ಗೋಚರ ಒಂದು ಶಾಸ್ತ್ರದ ಮುಖಾಂತರ ನಿಮಗೆ ತಿಳಿತಿದೆ. ಹೆಚ್ಚಾಗಿ ನೀವು ಈ ಒಂದು ವೀಕಲ್ಲಿ ಗಿಣಿ ಶಾಸ್ತ್ರನ ಹೆಚ್ಚಾಗಿ ಕೇಳ್ತಿರಬಹುದು ಅಥವಾ ನೀವು ಹೆಚ್ಚಾಗಿ ಆನ್ಲೈನ್ ಅಲ್ಲಿ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಅಂಡ್ ಸಡನ್ ಆಗಿ ನೀವು ಈ ಒಂದು ಚಾನೆಲ್ ನ ಓಪನ್ ಮಾಡಿ ಒಂದು ಮೆಸೇಜ್ ನಿಮ್ಗೆ ಸಿಗ್ತಿರಬಹುದು. ಏನ್ ನಿಮ್ಗೆ ನೆಗೆಟಿವಿಟಿ ಆಗಿದೆ, ಆ ನೆಗೆಟಿವಿಟಿ ನಿಮ್ಗೆ ಆಗ್ಬೇಕು, ನೀವು ಡೌನ್ ಆಗ್ಬೇಕು, ನೀವು ಇರಬಾರ್ದು ಅನ್ನೋ ನೆಗೆಟಿವಿಟಿ ಆ ವ್ಯಕ್ತಿ ಯಾರು ಮಾಡಿದ್ದಾರೆ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ನ ನೋಡ್ತಿದ್ದಾರೆ. ಅದನ್ನ ನಿಮ್ಗೆ ಮೆಸೇಜ್ ತಿಳಿಬಾರ್ದು, ಅದನ್ನ ಹೈಡ್ ಮಾಡ್ತಿದ್ದಾರೆ ಕೂಡ. ಫೈಲ್ ನಂಬರ್ 1, ನಿಮ್ಮ ಶತ್ರುಗಳು ತುಂಬಾನೇ ಸಮಸ್ಯೆಯಲ್ಲಿದ್ದಾರೆ. ಆ ಸಮಸ್ಯೆಯಿಂದ ಅವ್ರು ಹೊರಗಡೆ ಬರಕ್ ಆಗ್ತಿಲ್ಲ. ಬಟ್ ಅಂದ್ರೂ ಆ ಒಂದು ಮೆಸೇಜ್ ನಿಮ್ಗೆ ತಿಳಿಬಾರ್ದು. ಅವ್ರೇನ್ ಸಫರ್ ಪಡ್ತಿದ್ದೇನೆ ಅಂತ ಗೊತ್ತಾದ್ರೆ ನಿಮ್ಗೆ ಆ ಒಂದು ಸೂಚನೆಯಿಂದ ಈ ವ್ಯಕ್ತಿನೇ ನನಗೆ ಸಮಸ್ಯೆ ಮಾಡಿದ್ದಾರೆ ಅಂತ ನಿಮ್ಗೆ ತಿಳಿಯುತ್ತೆ ಅನ್ನೋ ಒಂದು ಮೆಸೇಜಸ್ನ
ಐಡ್ ಮಾಡಿದ್ದಾರೆ. ಎಸ್, ಹೆಚ್ಚು ನಿಮಗೆ ಲೆಗ್ ಪೇನ್ ಆಗ್ತಿರಬಹುದು, ಜಾಯಿಂಟ್ಸ್ ಪೇನ್ ಆಗ್ತಿರಬಹುದು, ಸರಿಯಾಗಿ ನಿದ್ದೆ ಬರ್ತಿಲ್ಲ, ಡ್ರೀಮ್ಸ್ ಅಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ, ಹಾಗೂ ಯಾವ್ದನ್ನ ತಗೊಳ್ಬೇಕು ಯಾವ್ದನ್ನ ತಗೊಳ್ಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಯಾವ ಮೆಸೇಜ್ ನನಗೆ ತಗೊಳ್ಳಿ, ಯಾವ್ದನ್ನ ಬಿಡ್ಲಿ, ಏನ್ ಮಾಡ್ಬೋದು ಮುಂದೆ ಅನ್ನೋದು ನಿಮ್ಗೆ ಹೆಚ್ಚಿನ ಒಂದು ಟೆನ್ಷನ್ ಇದೆ. ಪಾಯಿಂಟ್ ನಂಬರ್ 1, ಖಂಡಿತ ನೀವೇನು ಮಾಡೋದು ಬೇಡ. ನೀವು ಭಗವಂತನ ಹೆಚ್ಚಾಗಿ ನಂಬಿದ್ದೀರಾ, ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನ ಹೆಚ್ಚಾಗಿ ಪ್ರೊಟೆಕ್ಷನ್ ಮಾಡ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಹೆಚ್ಚಿನ ಒಂದು ಒಳ್ಳೆ ಕೆಲಸನೇ ನಿಮ್ಮ ಕೈಯಿಂದ ನೀವು ನಂಬಿರೋ ದೈವ ಶಕ್ತಿ ಮಾಡಿಸ್ತದೆ. ನಿಮ್ಮಲ್ಲಿ ಒಂದು ಪ್ರೊಟೆಕ್ಷನ್ ಇದೆ, ನಿಮ್ಮಲ್ಲಿ ಒಂದು ಧೈರ್ಯ ಇದೆ, ಹಾಗೂ ನೀವು ಬೇಗ ಕುಗ್ಗುವಂತ ವ್ಯಕ್ತಿ ಅಲ್ಲ, ಹಾಗೂ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಯಾವ್ದು ಬೇಕೋ, ಯಾವ್ದು ನಿಮ್ ಮೈಂಡಿಗೆ ತಗೋಬೇಕೋ, ಯಾವ್ದು ಸರಿ ಅನ್ಸುತ್ತೋ ಅದ್ರ ಪರವಾಗಿ ಮಾತ್ರ ನೀವು ಹೋಗೋದು. ಹೆಚ್ಚು ಟೆನ್ಷನ್ ತಗೊಳ್ಳಲ್ಲ, ಹೆಚ್ಚು ಆಲೋಚನೆ ಮಾಡಲ್ಲ. ಏನಾದ್ರೂ ಆಗ್ಲಿ ನಾನು ಅದನ್ನ ನಿಭಾಯಿಸ್ತೀನಿ ಅನ್ನೋ ಒಂದು ಹೆಚ್ಚಾದ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ. ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ತಲೆಗೂ ಹಾಗೂ ನಿಮ್ಮ ಕಿವಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ವೈದ್ಯರನ್ನ ಭೇಟಿ ಮಾಡಿ ಆ ವಿಚಾರದವಾಗಿ ನಿಮಗೆ ಏನು ಸಮಸ್ಯೆಗಳಾಗ್ತದೆ, ಕಿವಿ ಪೇನ್ ಆಗಿರಬಹುದು, ಹೆಡ್ ಪೇನ್ ಆಗಿರಬಹುದು, ಮೈಗ್ರೇನ್ ಸಮಸ್ಯೆ ಏನಿದೆ ಅದನ್ನ ನೀವು ವೈದ್ಯರನ್ನ ಭೇಟಿ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ. ಅಂಡ್ ನಿಮ್ಮ ಆರೋಗ್ಯದ ಬಗ್ಗೆ ಇಲ್ಲಿ ಯಾರಿಗೆ ರೆಸನೇಟ್ ಆಗತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಖಂಡಿತ ಸರ್ಪದ ಒಂದು ಎನರ್ಜಿ ಹೆಚ್ಚಾಗಿದೆ. ಸೊ ಸರ್ಪ ದೋಷ ಇರಬಹುದು ಕೆಲವರಿಗೆ, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಅಂಡ್ ನೀವಿಟ್ಟಿರೋ ಥಿಂಗ್ಸ್, ನಿಮ್ಮ ಒಂದು ನೀವೇನ್ ಗ್ಯಾಪ್ ಎಷ್ಟು ಮರಿದೇನೆ ಆ ವಸ್ತುನ ಅಲ್ಲಿ ಇಟ್ಟಿದ್ದೀರಾ, ವಸ್ತು ಇಟ್ಟಿರೋ ಜಾಗದಲ್ಲಿ ಇಲ್ಲದೆ ಕಾಣೆ ಆಗಿರಬಹುದು. ಅದು ಇಂಪಾರ್ಟೆಂಟ್ ಫೈಲ್ ಆಗಿರಬಹುದು, ಕೀ ಆಗಿರಬಹುದು, ಅಥವಾ ನಿಮ್ಮ ಇಂಪಾರ್ಟೆಂಟ್ ಲೆಟರ್ನೇ ನೀವು ಬರೆದಿಟ್ಟಿರಬಹುದು. ಅದು ನಿಮ್ಮಿಂದ ಏನು ಕಾಣೆ ಆಗಿದೆ ಅದು ಬೇಕಾಗಿ ನಿಮ್ಮಿಂದ ಯಾರು ತೆಗೆದಿರಬಹುದು. ಮತ್ತೆ ವಾಪಸ್ ಆ ಒಂದು ವಸ್ತು ನಿಮಗೆ ಅದನ್ನ ಕಾಣೆ ಆಗೋ ಮುಂಚೆ ಅದನ್ನ ನೀವು ವಸ್ತುನ ನೀವು ನಿಮ್ಮ ಹತ್ರ ಜೋಪಾನವಾಗಿಡಿ. ಬಿಕಾಸ್ ಆ ವಸ್ತುನ ಬೇಕಾಗಿ ಎತ್ಕೊಳ್ಳುವಂತಹ ಆಲೋಚನೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಇದೆ. ಪಾಯಿಂಟ್ ನಂಬರ್ 1, ಅದನ್ನ ಎತ್ಕೊಂಡ್ಮೇಲೆ ವಾಪಸ್ ನಿಮ್ಗೆ ಅದು ಸಿಗೋದು ತುಂಬಾನೇ ನಿಮ್ಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಆ ವಸ್ತುಗಳಿಂದ ನಿಮ್ಗೆ ಏನಾದ್ರೂ ನೆಗೆಟಿವಿಟಿ ಆಗಬಹುದು. ಎಸ್, ಯಾವುದೇ ಒಂದು ಕಾಗದ ಪತ್ರ ಮೇಲೆ ಸೈನ್ ಮಾಡೋದಾಗಿರಬಹುದು ಅಥವಾ ಲೆಟರ್ ಮೇಲೆ ಸೈನ್ ಮಾಡೋದಾಗಿರಬಹುದು, ಆಲೋಚಿಸಿ. ಅಂಡ್ ಅದ್ರ ಇಂಪಾರ್ಟೆಂಟ್ ಇದ್ರೆ ನಿಮ್ಗೆ ಆ ಒಂದು ಕೆಲಸಕ್ಕೆ ಕೈ ಹಾಕಿ. ಈ ಒಂದು ವೀಕಲ್ಲಿ ಯಾರಿಗೆ ನೀವು ಸಹಾಯ ಮಾಡ್ತೀರಾ ಅವರು ನಿಮ್ಗೆ ಮುಂದಿನ ದಿನಗಳಲ್ಲಿ ಶತ್ರುವಾಗಿ ಕಾಣಬಹುದು. ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮ್ಗೇನೆ ಮೋಸ ಮಾಡುವಂತ ವ್ಯಕ್ತಿಗಳು ಈ ಒಂದು ವೀಕಲ್ಲಿ ಇದ್ದಾರೆ. ಕೆಲವರಿಗೆ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ನೀವು ಏನು ಮೆಸೇಜಸ್ ಅವ್ರ ಜೊತೆ ಶೇರ್ ಮಾಡ್ತಿದ್ದೀರಾ ಹಾಗೂ ನಿಮ್ಗೆ ಏನು ನೆಗೆಟಿವಿಟಿ ಆಗಿದೆ ಆ ವ್ಯಕ್ತಿಗೆ ನೀವೇನು ಆ ವ್ಯಕ್ತಿ ಹತ್ರ ಶೇರ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ಕೂಡ ಆ ಒಂದು ಸಫರ್ ಮಾಡ್ತಿದ್ದಾರೆ. ಬಟ್ ನೀವು ಈ ಒಂದು ಕಷ್ಟದಿಂದ ಹೊರಗಡೆ ಬರಬಾರದು ಅನ್ನೋ ಒಂದು ಇಂಟೆನ್ಷನ್ ಕೂಡ ಆ ವ್ಯಕ್ತಿದಾಗಿರಬಹುದು, ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನೀವು ಕೆಲಸ ಮಾಡ್ತಿರೋ ಸ್ಥಳದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು, ಎನಿವನ್. ಆ ವ್ಯಕ್ತಿಗಳು ಏನು ನೀವೇನು ಸಫರ್ ಮಾಡ್ತಿದ್ದೀರಾ, ನೀವೇನು ನಿಮ್ಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಪ್ರಾಬ್ಲಮ್ಸ್ನ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ತಿದ್ದೀರಾ, ಖಂಡಿತ ಆ ವ್ಯಕ್ತಿನೇ ನಿಮಗೆ ನೆಗೆಟಿವಿಟಿ ಮಾಡ್ತಿರೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಮೇಲ್ ಪರ್ಸನ್ ಇದ್ದಾರೆ ಆ ವ್ಯಕ್ತಿ ಅರೌಂಡ್ ಏಜ್ 160 to 75, 80 ಒಳಗಡೆ ಆ ವ್ಯಕ್ತಿ ನಿಮಗೆ ತುಂಬಾನೇ ಒಂದು ದೃಷ್ಟಿನ ಇಟ್ಟಿದ್ದಾರೆ. ಆ ವ್ಯಕ್ತಿ ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆ ಪ್ರೊಟೆಕ್ಷನ್ ನಿಲ್ಬಾರ್ದು ಅನ್ನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಹಾಗೂ ಆ ಒಂದು ನೆಗೆಟಿವಿಟಿ ನಿಮಗೆ ತಾಗಿ ಸಾಕಷ್ಟು ಪ್ರಾಬ್ಲಮ್ಸ್ ನ ನೀವು ನೋಡಿದ್ದೀರಾ ಈ ಹಿಂದೆ. ಈ ಒಂದು ವೀಕಲ್ಲೂ ಕೂಡ ನಿಮ್ಗೆ ಆ ಒಂದು ನೆಗೆಟಿವಿಟಿ ಏನಿದೆ ಅದರಿಂದ ನೀವು ಈಚೆ ಬರ್ಲಿಕ್ಕೆ ಖಂಡಿತ ಆ ವ್ಯಕ್ತಿ ಏನ್ ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ ಈ ರೀತಿ ಆಗ್ಲಿ ಅಂತ ಖಂಡಿತ ತುಂಬಾನೇ ಪೆಟ್ಟನ್ನ ನೋಡ್ತಿದ್ದಾರೆ. ಐ ಥಿಂಕ್ ಸಮ್ ಇಂಜುರೀಸ್ ಆಗಬಹುದು, ಅವರಿಗೆ ಆಪರೇಷನ್ ಕೂಡ ಆಗಬಹುದು. ಐ ಡೋಂಟ್ ನೋ, ನನ್ಗೆ ಇಲ್ಲಿ ಏನ್ ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸ್ತೀನಿ. ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ಬೇಕು, ನೀವು ನಂಬಿರೋ ದೈವ ಶಕ್ತಿ ನಿಮ್ಗೆ ಪ್ರೊಟೆಕ್ಟ್ ಮಾಡಬಾರ್ದು,
ಹಾಗೂ ನಿಮ್ಮ ಮಾತಿಂದ ತುಂಬಾನೇ ನೀವು ಸಿಕ್ಕಾಕೋಬೇಕು, ಕಷ್ಟ ಆಗಬೇಕು, ನೋವಾಗಬೇಕು, ಆ್ಯಂಡ್ ನೀವು ದೂರ ಇರಬೇಕು, ನಿಮ್ಮ ಫ್ಯಾಮಿಲಿಯಿಂದ ಅಲೋನ್ ಇರಬೇಕು, ಆ್ಯಂಡ್ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಬಾರ್ದು, ನೀವುಗೆ ಕೆಟ್ಟದ್ದಾಗಬೇಕು, ಹಾಗೂ ನಿಮ್ಮ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗಿ ನೀವು ಕೆಟ್ಟ ಒಂದು ವ್ಯಕ್ತಿ ತರ ಕಾಣಬೇಕು ಅನ್ನೋ ಒಂದು ನೆಗೆಟಿವಿಟಿ ಆ ಮೇಲ್ ಪರ್ಸನ್ ಮಾಡಿದ್ದಾರೆ ನಿಮ್ಮ ವಸ್ತುವಿಂದ, ನಿಮ್ಮ ಫೋಟೋಯಿಂದ. ಸೊ ಅದನ್ನ ನೀವು ಹೆಚ್ಚು ಗಮನ ಕೊಡದೇ ಇರಬಹುದು. ಬಟ್ ಈ ಒಂದು ವೀಕಲ್ಲಿ ಅದು ಹೆಚ್ಚಾಗಿ ನಿಮಗೆ ಸೂಚಿಸ್ತಿದೆ. ನೀವು ನಂಬಿರೋ ದೈವಶಕ್ತಿ ಇದನ್ನ ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ನೀವು ಕ್ಲೆನ್ಸ್ ಮಾಡಿದ್ಮೇಲೆ ವಾಪಸ್ ಅವ್ರಿಗೆ ಅದು ರಿಟರ್ನ್ ಆಗಿ ಹೋಗ್ತಿದೆ. ಖಂಡಿತ ಅವ್ರಿಗೆ ತುಂಬಾನೇ ಬೆಡ್ ರೆಸ್ಟ್ ಬೇಕಾಗಿರಬಹುದು ಮುಂದಿನ ದಿನಗಳಲ್ಲಿ. ಅದನ್ನು ಕೂಡ ನೀವು ವಾಚ್ ಮಾಡ್ತಿದ್ದೀರಾ. ಎಸ್, ನಿಮಗಾಗಿರೋ ಪೇನ್, ನಿಮಗಾಗಿರೋ ನೋವು ಖಂಡಿತ ಆ ವ್ಯಕ್ತಿಗೂ ಕೂಡ ಆಗ್ತಿದೆ. ಅದನ್ನು ಕೂಡ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, 88 ನಂಬರ್ ಕೂಡ ನೀವು ವಾಚ್ ಮಾಡ್ತಿದ್ರೆ ಖಂಡಿತ ಗೂಗಲಲ್ಲಿ ಸರ್ಚ್ ಮಾಡಿ. ಹಾಗೂ ಮೆಂಟಲಿ ಸ್ವಲ್ಪ ಕೆಲವರು ಡಿಸ್ಟರ್ಬ್ ಆಗಿದ್ದೀರಾ, ಖಂಡಿತ ಮೆಡಿಟೇಷನ್ ಮಾಡಿ. ನೀವಿರೋ ಸ್ಥಳನ ಸ್ವಲ್ಪ ದಿವಸ ಚೇಂಜಸ್ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಹಾಗೂ ನಿಮಗೆ ಆಲೋಚನೆ ಮಾಡಲಿಕ್ಕೂ ಕೂಡ ಯಾಕೋ ಬ್ಲಾಕ್ ಆಗ್ತಿದೆ ನಿಮ್ಮ ಮೈಂಡ್. ನೀವಿರೋ ಸ್ಥಳನ ಚೇಂಜ್ ಮಾಡಿ ಹಾಗೂ ನಿಮ್ಗಾಗುವಂತಹ ಬದಲಾವಣೆಗಳ ಬಗ್ಗೆ ಗಮನ ಕೊಡಿ. ಆಂಜನೇಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಆಂಜನೇಯ ಸ್ವಾಮಿಗೆ ಏನಾದ್ರೂ ನೀವು ಹರಕೆನ ಮಾಡಿದ್ರೆ, ಪ್ರಾರ್ಥನೆನ ಮಾಡಿದ್ರೆ ಆ ಹರಕೆ ಪ್ರಾರ್ಥನೆ ಈಡೇರ್ತಿದೆ. ಖಂಡಿತ ಇನ್ನ ಒಂದು 22 ಡೇಸಸ್ ಅಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಕಂಪ್ಲೀಟ್ ಆಗ್ತಿದೆ. ಹಾಗೂ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಆಂಜನೇಯ ಸ್ವಾಮಿ ಕೊಡ್ತಿದ್ದಾರೆ. ಹಾಗೂ ಅಣ್ಣ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಏನಾದ್ರೂ ಜಗಳಗಳಾಗಿದ್ರೆ ಅಥವಾ ಭಿನ್ನಾಭಿಪ್ರಾಯ ಆಗಿ ನೀವು ದೂರ ಇದ್ದು ಮಾತು ಬಿಟ್ಟಿದ್ರೆ ಮತ್ತೆ ನೀವು ಮಾತಾಡ್ತಿದ್ದೀರಾ, ಒಂದಾಗ್ತಿದ್ದೀರಾ, ಅಂಡ್ ನಿಮ್ಮ ಖುಷಿನ ಹೆಚ್ಚು ಸಂಭ್ರಮಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1. ಯಾರು ಈ ರೀತಿ ಬೇಕಂತ ಕೆಟ್ಟದಾಗಿ ಮಾಡಿದ್ದಾರೆ ನಿಮ್ಮ ನೆಗೆಟಿವಿಟಿ, ಖಂಡಿತ ಕರ್ಮ ಯಾರನ್ನೂ ಬಿಡೋದಿಲ್ಲ. ಖಂಡಿತ ಅವ್ರು ಮಾಡಿದ್ದನ್ನ ಅವರೇ ನೋಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ನಿಮ್ಮ ಗುರುಗಳ ಮಾತನ್ನ ಒಂದು ಬಾರಿ ಆಲಿಸಿ, ನಿಮ್ಮ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಳಿ. ನೀವು ಯಾವ ಗುರುಗಳನ್ನ ಪೂಜೆ ಮಾಡ್ತಿದ್ದೀರಾ ಆ ಗುರುಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ, ಕೃಷ್ಣನ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಎಸ್, ಅವರು ನಿಮಗೇನು ತೊಂದರೆ ಮಾಡಿದ್ದಾರೆ ಆ ಭಗವಂತ ಅವರಿಗೆ ಒಂದು ಪರೀಕ್ಷೆನ ಕೂಡ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಆ್ಯಂಡ್ ಏನಾದರೂ ನೀವು ಹೆಲ್ತ್ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ಖಂಡಿತ ಅದರಿಂದ ನೀವು ಬೇಗ ವೆಲ್ ಆಗ್ತಿದ್ದೀರಾ, ತುಂಬ ಬೇಗ ಚೇತರಿಸ್ಕೋತಿದ್ದೀರಾ. ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನ ಹೆಚ್ಚು ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸುವಂತಹ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರೆ ಒಂದು ವೀಕಲ್ಲಿ. ತುಂಬಾ ದಿವಸಗಳ ನಂತರ ಈ ವ್ಯಕ್ತಿಗಳು ನಿಮಗೆ ಒಳ್ಳೆದನ್ನ ಬಯಸ್ತಿದ್ದಾರೆ. ಸೊ ಅದು ನಿಮ್ಗೆ ಆಶ್ಚರ್ಯ ಮೂಡಿಸಬಹುದು. ಫೈಲ್ ನಂಬರ್ 1. ಎಸ್, ನಿಮ್ಗೆ ಏನು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿದೆ, ಖಂಡಿತ ಯಾವ್ದಾದ್ರು ಕ್ಷೇತ್ರದಲ್ಲಿ ನೀವು ಒಳ್ಳೆ ಸ್ನಾನನೋ ನದಿ ಸ್ನಾನನೋ ಮಾಡೋದ್ರಿಂದ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಹೆಚ್ಚಾಗಿ ಇಲ್ಲಿ ಶಾರದಾಂಬೆಯ ಆಶೀರ್ವಾದ ಫೈಲ್ ನಂಬರ್ 1 ಗಿದೆ. ವಿದ್ಯಾರ್ಥಿಗಳ ಮೇಲಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ, ನಿಮ್ಮ ಸ್ಟಡೀಸ್ ಬಗ್ಗೆ ಖಂಡಿತ ಹೆಚ್ಚಿನ ಒಂದು ಗಮನ ಏನ್ ಕೊಡ್ತಿದ್ದೀರಾ. ಖಂಡಿತ ನೀವು ತಗೊಳ್ಳೋ ಡಿಸಿಷನ್ ನಿಮ್ಗೆ ತುಂಬಾನೇ ಮುಂದಿನ ದಿನಗಳ ಫ್ಯೂಚರ್ ಅಲ್ಲಿ ತುಂಬಾನೇ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ತುಂಬಾ ಲಾಂಗ್ ಜರ್ನಿ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ. ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅನ್ಕೊಂಡಿದ್ದೀರಾ. ತುಂಬಾ ಹೊಸ ವಿಚಾರಗಳನ್ನ ತಿಳ್ಕೊಳ್ಬೇಕು ಹಾಗೂ ಏನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿದೆ, ಅದಕ್ಕೋಸ್ಕರ ನೀವು ಟ್ರಾವೆಲ್ ಮಾಡ್ತಿರಬಹುದು. ನಿಮ್ಮ ಟ್ರಾವೆಲಿಂಗ್ ಅಲ್ಲಿ ಬಹಳಷ್ಟು ಸಂತೋಷ ಇದೆ ಹಾಗೂ ನೀವು ಅನ್ಕೊಂಡಿರೋ ಕೆಲಸನ ನೀವು ಅಚೀವ್ ಮಾಡ್ತಿದ್ದೀರಾ. ನಿಮ್ ಗೋಲ್ ಕೂಡ ರೀಚ್ ಮಾಡ್ಕೊಳ್ಳೋ ಟೈಮಿಂಗ್ ಬಂದಿದೆ. ಎಸ್, ಅಂಡ್ ವಿಶೇಷವಾದಂತಹ ಬರ್ಡ್ ನ ನೀವು ಈ ಒಂದು ವೀಕಲ್ಲಿ ವಾಚ್ ಮಾಡ್ತಿರಬಹುದು. ಅದರ ಒಂದು ಕಲರ್ಸ್ ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ. ಏಂಜಲ್ಸ್ ನಿಮ್ಗೆ ಏನೋ ಒಂದು ಗೈಡೆನ್ಸ್ ನ ಕೊಡ್ಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಬರ್ತಿದ್ದಾರೆ. ಫೈಲ್ ನಂಬರ್ 1. ಎಸ್,
ನೀವು ನಂಬಿರೋ ದೈವದ ಎನರ್ಜಿ, ನೀವು ನಂಬಿರೋ ಗುರುಗಳ ಆಶೀರ್ವಾದ ಹೆಚ್ಚಾಗಿದೆ. ತುಂಬಾ ಒಂದು ವಿಚಾರದಲ್ಲಿ ನೀವು ಮೌನವಾಗಿರೋದು ಬಹಳ ಉತ್ತಮ. ಎಲ್ಲಿ ನೀವು ಸ್ಕ್ರೀನ್ ಮಾಡ್ತಿದ್ದೀರಾ ಅಥವಾ ಎಲ್ಲಿ ನೀವು ಮಾತಾಡಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ಯಾವುದೇ ಒಂದು ಬ್ಯಾಂಕ್ ವಿಚಾರ ಆಗಿರಬಹುದು ಅಥವಾ ನೀವೇನಾದ್ರೂ ಯಾರಿಗಾದ್ರೂ ಹಣ ಸಹಾಯ ಮಾಡೋದಾಗಿರಬಹುದು ಅಥವಾ ಯಾರಿಗಾದ್ರೂ ಶೂರಿಟಿ ಹಾಕೋದಾಗಿರಬಹುದು, ಆ ಕೆಲಸಕ್ಕೆ ನೀವು ಒಂದು ವೀಕಲ್ಲಿ ಕೈ ಹಾಕಬೇಡಿ. ಅದನ್ನ ಪೋಸ್ಟ್ಪೋನ್ ಮಾಡಿ. ಅದರಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಆಗಬಹುದು. ಹಾಗೂ ನಿಮ್ಮನ್ನ ನೋಡ್ತಾ ಇರೋ ದೃಷ್ಟಿ ಕೂಡ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿಗಳು ನಿಮ್ಮನ್ನ ನೋಡ್ತಾ ಇರೋ ದೃಷ್ಟಿ ಬೇರೆ ರೀತಿಯಾಗಿದೆ. ಅವರಿಂದ ನೀವು ಈ ಒಂದು ವೀಕಲ್ಲಿ ಎಚ್ಚರವಾಗಿರ್ಬೇಕಾಗಿದೆ. ಅಂಡ್ ನಿಮ್ಮ ಒಂದು ಸಂಬಂಧದಲ್ಲಿ ಏನು ಒಂದು ಭಿನ್ನಾಭಿಪ್ರಾಯ ಆಗಿತ್ತು, ಯಾವ ವ್ಯಕ್ತಿಯಿಂದ ನಿಮ್ ದೂರ ಇದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ನೀವು ತಗೊಳ್ಳೋ ಡಿಸಿಷನ್ ಅಲ್ಲಿ ತುಂಬಾನೇ ಚೇಂಜಸ್ ಈ ಒಂದು ವೀಕಲ್ಲಿ ಇದೆ. ಅಂಡ್ ಒಳ್ಳೆ ಟೈಮಿಂಗ್ ಕೂಡ ಇದೆ. ಫೈಲ್ ನಂಬರ್ 1. ಎಸ್, ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತದೆ ಫಾರ್ ಫೈಲ್ ನಂಬರ್ 1 ನೋಡೋಣ. ನಿಮ್ಗೆ ಈ ಒಂದು ವೀಕಲ್ಲಿ ಬ್ಯಾಂಗಲ್ಸ್ ಕೂಡ ಗಿಫ್ಟ್ ಆಗಿ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತಿದೆ. ಅಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಅಂಡ್ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ನಿಮ್ಮ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ತುಂಬಾನೇ ಕನಸುಗಳನ್ನ ಕಟ್ಟಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಪ್ರೀತಿಗೆ ನಿಮ್ಮ ಹಿರಿಯರಿಂದ ಹೆಚ್ಚಿನ ಒಂದು ಸಪೋರ್ಟಿವ್ ಸಿಗ್ತಾ ಇದೆ. ನಿಮ್ಮ ಹಿರಿಯರು ನಿಮ್ಮ ಜೊತೆಗೆ ಇದ್ದಾರೆ ಹಾಗೂ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಅಂಡ್ ನೀವು ಯಾವುದಕ್ಕೆ ಮುಂದೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ಖಂಡಿತ ಚೇಂಜಸ್ ಇದೆ. ಸ್ವಲ್ಪ ಅದರಲ್ಲಿ ಒಂದು ಬೇರೆ ಡೈರೆಕ್ಷನ್ ಇಂದ ನೀವು ಮೂವ್ ಆನ್ ಆಗಿ, ನೀವಿರೋ ಒಂದು ಮನೆಯ ಒಂದು ಡೈರೆಕ್ಷನ್, ಆ ಒಂದು ಡೈರೆಕ್ಷನ್ ಇಂದ ನೀವೇನು ಹೊರಗಡೆ ಹೋಗ್ತಿದ್ದೀರಾ, ನಿಮ್ಮ ಒಂದು ಜಾಬ್ನಲ್ಲೋ ಅಥವಾ ನಿಮ್ಮ ಒಂದು ಪರ್ಸ್ನಲ್ಲೋ ಗ್ರೀನ್ ಕಲರ್ ಲೀವ್ಸ್ ಆಗಿರಬಹುದು, ಏನಾದ್ರೂ ಆ ಒಂದು ಥಿಂಗ್ಸ್ ನ ಗ್ರೀನ್ ಕಲರ್ ಇರುವಂತಹ ಥಿಂಗ್ಸ್ ನ ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲಿ ನೀವು ಈ ಒಂದು ವೀಕಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಕೆಲಸನ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಖಂಡಿತ ಅದರಿಂದ ಹೆಚ್ಚಿನ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರ್ಲಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಫೈಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ನಿಮ್ಗಾಗಿ ಸಿಗ್ತಿದೆ ನೋಡೋಣ. ಎಸ್, ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪ್ಯಾನ್ ನಂಬರ್ 2 ಈ ಒಂದು ವಾರದಲ್ಲಿ ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ನ ತಗೋತಿದ್ದೀರಾ ನಿಮ್ಮ ಕ್ಯಾರಿಯರ್ ಬಗ್ಗೆ ಹಾಗೂ ನಿಮ್ಮ ಒಂದು ದಾಂಪತ್ಯ ಜೀವನದ ಬಗ್ಗೆ. ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ನ ನೀವು ತಗೊಳ್ತಿದ್ದೀರಾ ಹಾಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಅದ ದಯವಿಟ್ಟು ಕ್ಷಮಿಸಿ. ಎಸ್, ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋದನ್ನ ನೀವು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ದೈವದ ಅನುಗ್ರಹ ಹೆಚ್ಚಾಗಿ ಇದೆ. ಆದ್ರೆ ನಿಮ್ಮ ಶತ್ರುಗಳು ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾಡ್ತಿದ್ದಾರೆ. ಅವರ ದೃಷ್ಟಿ ಯಾವಾಗ್ಲೂ ನಿಮ್ಮ ಮೇಲೆ ಇರುತ್ತೆ. ಸೊ ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ಎಲ್ಲೋ ಪಾಯನ್ನ ಬೆಳೆಸ್ತಿದ್ದೀರಾ, ಎಲ್ಲೋ ಒಂದು ಲಾಂಗ್ ಜರ್ನಿ ಡ್ರೈವ್ ಮಾಡ್ತಿದ್ದೀರಾ. ಸೊ ನಿಮ್ಮ ವೆಹಿಕಲ್ ಅಲ್ಲಿ ನೀವೆಲ್ಲೋ
ಟ್ರಾವೆಲ್ ಮಾಡ್ತಿದ್ದೀರಾ, ಮನಸ್ಸಿಗೆ ಇಷ್ಟ ಆಗುವಂತಹ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ, ಹಾಗೂ ಆ ಸ್ಥಳದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದೀರಾ, ಹಾಗೂ ಎಲ್ಲಿ ನೀವು ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ ದೈವದ ಆಶೀರ್ವಾದ ಪಡ್ಕೋತಿದ್ದೀರಾ, ಅಥವಾ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡ್ಬೇಕು ಅಂತ ಅನ್ಕೊಂತಿದ್ದೀರಾ. ಸೊ ಆ ಒಂದು ಕ್ಷೇತ್ರಕ್ಕೆ ನಿಮ್ಗೆ ಹೋಗಕ್ ಆಗ್ತಿಲ್ಲ ಅಂತ ನೀವೇನು ಬೇಸರ ಮಾಡ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ಆ ಒಂದು ಪುಣ್ಯ ಕ್ಷೇತ್ರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ದೇವರ ಆಶೀರ್ವಾದ ಕೂಡ ನೀವು ಪಡ್ಕೋತಿದ್ದೀರಾ. ಪೈಲ್ ನಂಬರ್ 2. ಎಸ್, ಏನೋ ಒಂದು ಥಿಂಕಿಂಗ್ ಮಾಡ್ತಿದ್ದೀರಾ ಒಂದು ರೀಡಿಂಗ್ ನೋಡ್ಬೇಕಿದ್ರೆ. ಎಸ್, ನಿಮ್ಮ ಒಂದು ಏನ್ ಆಲೋಚನೆ ಇದೆ ಖಂಡಿತ ಆ ಒಂದು ಏನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅದರಿಂದ ಈಚೆ ಬನ್ನಿ. ಖಂಡಿತ ನಿಮ್ಮ ಅನ್ಕೊಂಡಿರೋದೆಲ್ಲವೂ ಸಿದ್ಧಿ ಆಗುತ್ತೆ. ನೆಗೆಟಿವಿಟಿ ಆಗೋದಿಲ್ವೇನೋ, ಏನಕ್ಕೆ ಹಿಂಗ್ ಆಗ್ತಿದೆ, ನನ್ಗೆ ಯಾಕೆ ಹಿಂಗ್ ಆಗ್ತಿದೆ, ಯಾವಾಗ್ಲೂ ನಾನೇ ಕುಗ್ತಾ ಇದ್ದೀನ. ಸೊ ನಿಮ್ಮನ್ನ ಕುಗ್ಗಿಸ್ತಿರೋ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ. ನೀವು ಕುಗ್ತಾ ಇದ್ದೀರಾ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ಕುಗ್ಗಿಸ್ತಿದ್ದಾರೆ. ನಿಮ್ಗೆ ಏನ್ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಅನ್ಸುತ್ತೋ, ನೀವ್ ಯಾವ ಡಿಸಿಷನ್ಸ್ ತಗೋತಿದ್ದೀರೋ ನಿಮ್ಮ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ಒಂದು ಕುಟುಂಬದ ವಿಚಾರದಲ್ಲಿ, ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೇನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ನಿಮ್ಗೇನ್ ಮಾತಾಡ್ಬೇಕು ಅನ್ಸುತ್ತೆ, ನಿಮ್ಗೆ ಯಾವ್ದನ್ನ ಹೇಳ್ಬೇಕು ಅನ್ಸುತ್ತೆ ಅದನ್ನ ಬಚ್ಚಿಡ್ಬೇಡಿ, ಹಾಗೂ ಅದನ್ನ ಹೈಡ್ ಮಾಡಬೇಡಿ, ಹಾಗೂ ಅದ್ ಮನ್ಸಲ್ಲ ಇಟ್ಕೊಂಡು ಕೊರಗಬೇಡಿ. ಖಂಡಿತ ನಿಮ್ಗೇನ್ ಅನ್ಸುತ್ತೆ ಅದನ್ನ ಓಪನ್ ಅಪ್ ಆಗಿ ಮಾತಾಡಿ. ಪೈಲ್ ನಂಬರ್ 2. ಎಸ್, ಯಾವುದು ನಿಮ್ಗೆ ಬೇಡ ಅಂತ, ನಿಮ್ಗೆ ದೈವದ ಎನರ್ಜಿ ನಿಮ್ಗೆ ಬೇಡ ಅಂತ ನಿಮ್ಗೆ ತಿಳಿತಿದೆ, ಅದನ್ನ ನೀವು ಅಗತ್ಯವಾಗಿ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಬೇಡ ಅಂದಿದ್ದನ್ನ ಮಾಡ್ತಿದ್ದೀರಾ, ಬೇಕು ಅಂದಿದ್ದನ್ನ ಮಾಡ್ತಿಲ್ಲ. ಸೊ ಎಲ್ಲೋ ಒಂದು ರೀತಿ ಅಪೋಸಿಟ್ ಆಗಿ ಏನೋ ಒಂದು ಚೇಂಜಸ್ ನಿಮ್ಗೆ ಬರ್ಬೇಕಿದ್ದನ್ನ ತಡೀತಿದ್ದಾರೆ ನಿಮ್ಮ ಶತ್ರುಗಳು. ಹಾಗೂ ನೀವ್ ಯಾವ್ದಾದ್ರು ಥಿಂಗ್ಸ್ ಹಿಂದೆ ಯಾರಿಗಾದ್ರೂ ಕೊಟ್ಟಿದ್ದೀರಾ, ಅಥವಾ ಅಮೌಂಟ್ ಯಾರಿಗಾದ್ರೂ ಕೊಟ್ಟಿದ್ದೀರಾ, ಅಥವಾ ಎನಿಥಿಂಗ್ ಯಾವ್ದಾದ್ರು ಬೆಳೆ ಬಾಳುವಂತಹ ವಸ್ತುಗಳು ನೀವು ಕೊಟ್ಟಿದ್ರೆ ಅದು ವಾಪಸ್ ರಿಟರ್ನ್ ಬಂದಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಬರ್ತಿದೆ. ಬಟ್ ಅದರಿಂದ ಸ್ವಲ್ಪ ನೀವು ಅದನ್ನ ಕ್ಲೆನ್ಸ್ ಮಾಡ್ಕೋಬೇಕಿದೆ, ಬಿಕಾಸ್ ಅದರಿಂದ ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಆಗಿದೆ ಕೂಡ. ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿ ಆಗಿದೆ, ಹಾಗೂ ಏನಾದ್ರೂ ಒಂದು ಡಿಸಿಷನ್ಸ್ ತಗೊಂಡ್ರು ತುಂಬಾ ನಾನಾ ತರವಾದ ಒಂದೇನೋ ಒಂದು ನಿಮ್ಗೆ ಬೇಸರ ಅನಿಸಬಹುದು, ನಿಮ್ಮ ಸುತ್ತ ಇರೋ ಜನಗಳು ಡಿಸ್ಟ್ರಾಕ್ಷನ್ ಮಾಡಬಹುದು, ನಿಮ್ಮ ಮಾತಿಗೆ ಒಂದು ರೆಸ್ಪಾಂಡ್ ಮಾಡದೇ ಇರಬಹುದು, ಅಥವಾ ನಿಮ್ಮ ಮಾತಿಂದ ಅವ್ರಿಗೆ ಕಿರಿಕಿರಿ ಅನ್ನಿಸಬಹುದು, ಅದರಿಂದ ಸ್ವಲ್ಪ ಈ ರೀತಿ ಆಗುವಂತ ಸಾಧ್ಯತೆಗಳು ಈ ಒಂದು ವೀಕಲ್ ಇದೆ. ಅದರಿಂದ ನೀವು ಈಚೆ ಬರ್ಬೇಕಿದೆ. ಅದರಿಂದ ನೀವು ಹೇಗೆ ಈಚೆ ಬರ್ಬೇಕಿದೆ, ಈ ಒಂದು ವೀಕಲ್ಲಿ ಲಲಿತಾ ಸಹಸ್ರನಾಮನ ಹೆಚ್ಚಾಗಿ ಕೇಳಿ, ಹಾಗೂ ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರನ ಹೆಚ್ಚಾಗಿ ಪಠನೆ ಮಾಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ, ಹಾಗೂ ನೀವು ಅನ್ಕೊಂಡಿರೋ ಕೆಲಸನ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ದಾರಿ ಸಿಗ್ತದೆ. ಅದೇನೇ ಒಂದು ನೆಗೆಟಿವಿಟಿ ಇರ್ಲಿ, ಒಂದು ಬ್ಯಾಲೆನ್ಸಿಂಗ್ ಆಗಿ ಬರ್ತಿದ್ದೀರಾ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನೋ ಒಂದು ಮೇಜರ್ ಡಿಸಿಷನ್ಸ್ ನೀವು ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳ ಒಂದು ವಿಚಾರದಲ್ಲಿ ಏನು ಒಂದು ಡಿಸಿಷನ್ಸ್ ತಗೋಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ನೀವು ಏನ್ ಪ್ರಯತ್ನ ಪಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಒಂದು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಪೈಲ್ ನಂಬರ್ 2. ಅಂಡ್ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಯಾರಿಗಾದ್ರೂ ನೀವು ಪ್ರಾಮಿಸ್ ಮಾಡ್ತಿದ್ರೆ ಅಂಡ್ ನೀವೇನಾದ್ರೂ ಮಾತನ್ನ ಕೊಡ್ತಾ ಇದ್ರೆ ಆ ಮಾತಿಗೆ ನೀವು ಕಟ್ಟು ಬೀಳ್ತಿದ್ದೀರಾ. ಆ ಮಾತು ಹಾಗೂ ಅವರ ನುಡಿಯಿಂದ ನೀವು ತುಂಬಾ ಸೋತು ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಿಮ್ ಮನ್ಸಲ್ಲಿದೆ, ಬಟ್ ಅವರ ಮನ್ಸಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋ ಆಲೋಚನೆ ಇಲ್ಲ. ಅದ್ರ ಬಗ್ಗೆ ನೀವು ಗಮನ ಕೊಡಿ. ನಿಮ್ಗೆ ಯಾರು ನಿಮ್ಗೆ ಇದನ್ನ ಮಾಡು ಅಂತ ತಿಳಿ ಹೇಳ್ತಿಲ್ಲ, ಹಾಗೂ ಯಾರು ನಿಮ್ಗೆ ಇದನ್ನ ಮಾಡಬೇಡ ಅಂತ ನಿಮ್ಗೆ ಹೇಳ್ತಿಲ್ಲ. ಇದನ್ನ ನಿಮ್ಗೆ ಕೆಟ್ಟ ದಾರಿಯಲ್ಲಿ ನಿಮ್ಗೆ ಏನ್ ನಡೆಸ್ತಿದ್ದಾರೆ, ನಿಮ್ಗೆ ಏನು ಸ್ಟ್ರಕ್ ಅನ್ನಿಸ್ತಿದೆ ನೀವು ನಡೆಯೋ ದಾರಿಯಲ್ಲಿ, ಅದನ್ನ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಖಂಡಿತ ಈ ಒಂದು ಮೆಸೇಜ್ ನಿಮ್ಗೆ ತಲುಪಬೇಕಾಗಿದೆ, ಅದ್ರ ಕಡೆ ಗಮನ ಕೊಡಿ. ನಾನು ಹೇಳ್ತಿದ್ದೀನಿ ಪೈಲ್ ನಂಬರ್ 2, ನಿಮ್ಗೆ ಯಾವ್ದು ಬೇಡ ಅನ್ಸುತ್ತೆ ಅದನ್ನ ಮಾಡಬೇಡಿ. ಅದನ್ನ ನಿಮ್ಗೆ ಅವಶ್ಯಕತೆ ಇದೆಯಾ ಅದ್ರ ಬಗ್ಗೆ ಗಮನ ಕೊಡಿ, ಅವಶ್ಯಕತೆ ಇಲ್ವಾ ಅದ್ರ ಕಡೆ ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ. ಪೈಲ್ ನಂಬರ್ 2. ನೀವು ತಗೊಳ್ಳೋ ಡಿಸಿಷನ್ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ನಿಮ್ಗೇನೋ ಒಂದು ರೀತಿ ಬ್ಯಾಲೆನ್ಸ್ ಸಿಗದೆ ಇರಬಹುದು. ನೀವು ಕಣ್ಣು ಮುಚ್ಚಿ ಯಾರನ್ನ ನಂಬ್ತಿದ್ದೀರಾ, ತುಂಬಾ ಬಿಲೀವ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳೇ ನಿಮ್ಮನ್ನ ಹೆಚ್ಚು ಮೋಸ ಮಾಡ್ತಿದ್ದಾರೆ. ಯಾರು ನಿಮ್ಮ ಮಿತ್ರರು ಅನ್ಕೊಂಡಿದ್ದೀರಾ ಅವರು ನಿಮ್ಮ ಮಿತ್ರರಾಗಿಲ್ಲ. ಅವರ ಕೆಲಸ ಆಗ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಒಂದು ಒಡನಾಟ ಇದೆ ಹಾಗೂ ಫ್ರೆಂಡ್ಶಿಪ್ ಇದೆ, ಬಟ್ ಅವರ ಕೆಲಸ ಆದ್ಮೇಲಿಂದ ನಿಮ್ಮನ್ನ ದೂರ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ ಬಗ್ಗೆ ನೀವು ನಿಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡಿ. ನಿಮ್ಗೇನ್ ಮಾಡ್ಬೇಕು ಅನ್ಸುತ್ತೆ ಆ ಕೆಲಸನ ನೀವು
ದೇವರ ಮುಂದೆ ಪ್ರಶ್ನೆ ಇಟ್ಟು ಕೇಳಿ ಮುಂದೆ ಹೋಗಿ. ಇನ್ನಷ್ಟು ಎಚ್ಚರಿಕೆಗಳು, ಇನ್ನಷ್ಟು ನಿಮ್ಗೆ ಜವಾಬ್ದಾರಿನ ಈ ಒಂದು ವೀಕಲ್ಲಿ ಭಗವಂತ ಕಲ್ಪಿಸಿ ಕೊಡ್ತಿದ್ದಾರೆ. ಏನ್ ಎಚ್ಚರಿಕೆ ನಿಮಗೆ ಸಿಗ್ತಿದೆ ಹಾಗೂ ನೀವೇನ್ ಡಿಸಿಷನ್ ತಗೋಬೇಕಾಗಿದೆ ಅದ್ರ ಕಡೆ ಗಮನ ಕೊಡಿ. ಅಂಡ್ ಸಡನ್ ಆಗಿ ನಿಮ್ಗೆ ಫೋನ್ ಕಾಲ್ ಮೆಸೇಜಸ್ ಬರ್ಬೋದು ಈ ಒಂದು ವೀಕಲ್ಲಿ. ಯಾರನ್ನ ನೀವು ದೂರ ಇಟ್ಟಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಬದುಕಿಗೆ ವಾಪಸ್ ಬರ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನಿಮ್ಮ ತಂದೆಯಿಂದ ನೀವೇನಾದ್ರೂ ದೂರ ಇದ್ದು ನಿಮ್ಮ ಮನಸ್ಸಿಗೆ ಬೇಸರ ಆಗಿದ್ರೆ, ಅವರ ಮನಸ್ಸಿಗೆ ನೀವು ಬೇಸರ ಮಾಡಿ ದೂರ ಇದ್ರೆ ವಾಪಸ್ ರೀಕನ್ಸಿಡರ್ ಆಗ್ತಿದ್ದೀರಾ. ನಿಮ್ಮ ಮನೆಗೆ ನಿಮ್ಮ ತಂದೆಯ ಒಂದು ಜವಾಬ್ದಾರಿ ಕೆಲಸಗಳನ್ನ ವಹಿಸ್ಕೋತಿದ್ದೀರಾ, ಅವರ ಕೆಲಸಗಳನ್ನೇ ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಅಂಡ್ ನೀವೇನಾದ್ರೂ ಈ ಒಂದು ವೀಕಲ್ಲಿ ನಿಮ್ದೇ ಓನ್ ಏನಾದ್ರೂ ಹೊಸದಾಗಿ ಕೆಲಸನ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಹೆಚ್ಚಾಗಿದೆ. ಖಂಡಿತ ಮುಂದುವರಿರಿ. ಅಂಡ್ ಯಾರು ನಿಮ್ಗೆ ಅಡೆತಡೆ ಮಾಡ್ತಿದ್ದಾರೆ ಅಥವಾ ನೀವು ಮಾಡೋ ಕೆಲಸನ ಇವತ್ತು ಮಾಡ್ಬೇಡ ನಾಳೆ ಮಾಡು ಅಂತ ಹೇಳ್ತಿದ್ದಾರೆ, ಅವರನ್ನ ನೀವು ತುಂಬಾ ನಂಬಿಕೆ ಇಟ್ಟಿದ್ದೀರಾ, ತುಂಬಾ ನಂಬಿಕೆ ಇಟ್ಟಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಅಡೆತಡೆ ಮಾಡ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ಎಲ್ಲಿ ನೀವು ಪಯಣ ಬೆಳೆಸ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಒಂದು ಪಯಣಕ್ಕೆ, ನಿಮ್ಮ ಒಂದು ಕೆಲಸಕ್ಕೆ ನಿಮ್ ಜೊತೆ ಬರೋದು ಸರಿಯೋ ಅಲ್ವೋ ಅನ್ನೋದ್ರ ಬಗ್ಗೆನೂ ಗಮನ ಕೊಡಿ. ಬಿಕಾಸ್ ಆ ವ್ಯಕ್ತಿಯಿಂದ ಸ್ವಲ್ಪ ನಿಮ್ಗೆ ಡಿಸ್ಟ್ರಾಕ್ಷನ್ ಅನ್ಸ್ಬಹುದು. ನಿಮ್ಮ ಒಂದು ಜರ್ನಿಯಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗತ್ತೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅಂಡ್ ನೀರಿರೋ ಸ್ಥಳದಲ್ಲಿ ಈ ಒಂದು ವೀಕಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಿದೆ. ನಿಮ್ಮ ಕುಟುಂಬದ ಸದಸ್ಯರ ಜೊತೆನೂ ನೀವು ಅವರ ಒಂದು ಆರೋಗ್ಯದ ವಿಚಾರವಾಗೂ ನೀವು ಗಮನ ಕೊಡಬೇಕಿದೆ. ಹೆಚ್ಚು ನೆಗೆಟಿವಿಟಿ ಕನಸುಗಳು ಬೀಳ್ತಿದೆ ಹಾಗೂ ಏನೋ ಒಂದು ಮೆಸೇಜ್ ನಿಮ್ಗೆ ಸ್ಟ್ರಾಂಗ್ ಆಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ನಿಮ್ಗೆ ಯಾಕೆ ಈ ಒಂದು ನೆಗೆಟಿವಿಟಿ ಆಗಿದೆ, ಯಾರು ಮಾಡಿದ್ದಾರೆ ನಿಮ್ಗೆ ಈ ಒಂದು ನೆಗೆಟಿವಿಟಿ ಹಾಗೂ ಯಾತಕ್ಕಾಗಿ ಮಾಡಿದ್ದಾರೆ ಅನ್ನೋ ಒಂದು ಹೆಚ್ಚಿನ ಇನ್ಫಾರ್ಮೇಶನ್ಸ್ ನೀವು ತಿಳ್ಕೊಳ್ತಿದ್ದೀರಾ. ಅಂಡ್ ಇದಕ್ಕೆ ಪರಿಹಾರನೇ ಇಲ್ವಾ ಅಥವಾ ಇದಕ್ಕೆ ಸ್ಟಾಪೇ ಇಲ್ವಾ, ಮಾಡ್ತಾನೆ ಇರ್ತಾರ ಅನ್ನೋ ಒಂದು ನಿಮ್ಮ ಒಂದು ಕ್ವಶನ್ಗೆ ನೀವು ಎಷ್ಟು ಮುಂದುವರಿತಿದ್ದೀರಾ ಅಷ್ಟು ಅವ್ರು ಮಾಡ್ತಾ ಬರ್ತಿದ್ದಾರೆ. ಸೊ ಅವರ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ರು ಆ ಒಂದು ಪ್ರಾಬ್ಲಮ್ಸ್ ನ ಅವರು ಗಮನ ಕೊಡದೆ ನೀವು ನಡೀತಿರೋ ಪಾತ್ರನ ಬಗ್ಗೆ ಗಮನ ಕೊಡ್ತಿದ್ದಾರೆ ನಿಮ್ಮ ಶತ್ರುಗಳು. ಅಂಡ್ ಸಣ್ಣ ಪುಟ್ಟ ಒಂದು ಬೇಸರ, ಮನಸ್ಸಿಗೆ ನೋವು ಆಗ್ತಿದೆ. ಆ ಒಂದು ನೋವಿಂದ ನೀವು ಈ ಒಂದು ವೀಕಲ್ಲಿ ಈಚೆ ಬರ್ತಿದ್ದೀರಾ. ಸೊ ವಿಘ್ನೇಶ್ವರನ ಆಶೀರ್ವಾದ ಇದೆ. ಏನೇ ವಿಘ್ನಗಳಿರ್ಲಿ ಆ ವಿಘ್ನವನ್ನ ತೆಗೆಯೋದಕ್ಕೆ ವಿಘ್ನೇಶ್ವರ ನಿಮ್ಮ ಜೊತೆ ಈ ಒಂದು ವೀಕಲ್ಲಿ ಹೆಚ್ಚಾಗಿ ನಿಮ್ಗೆ ವಿಘ್ನೇಶ್ವರನ ಆಶೀರ್ವಾದ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ಗರಿಕೆನ ನೀವು ವಿಘ್ನೇಶ್ವರ ದೇವಸ್ಥಾನಕ್ಕೆ ಆ ಪರಮಾತ್ಮನ ಆಶೀರ್ವಾದನ ನೀವು ಪಡೆದುಕೊಳ್ಳಿ. ಖಂಡಿತ ಇನ್ನಷ್ಟು ಒಂದು ಬ್ಯಾಲೆನ್ಸಿಂಗ್ ನಿಮ್ಮ ಲೈಫಲ್ಲಿ ಸಿಗ್ತದೆ. ನಂಬರ್ 2 ಎಸ್, ಆ ವ್ಯಕ್ತಿ ಯಾರು ವ್ಯಕ್ತಿನ ನೀವು ತುಂಬಾ ನಂಬಿದ್ದೀರಾ ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಕಿರಿಕಿರಿ ಅನ್ನಿಸಿರಬಹುದು, ಆ ವ್ಯಕ್ತಿಗಳಿಂದ ನಿಮ್ಗೆ ನೋವಾಗಿರಬಹುದು. ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಒಳ್ಳೆಯ ಒಂದು ಬದಲಾವಣೆನ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ಅವರ ಒಂದು ಕಣ್ಣ ದೃಷ್ಟಿ ನಿಮ್ಮ ಮೇಲೆ ಒಳ್ಳೆ ಬದಲಾವಣೆನ ನಿಮ್ಗೆ ತಂದ್ಕೊಡ್ತಿದೆ. ಹಾಗೂ ನಿಮ್ಗೆ ಪ್ರಮೋಷನ್ ವಿಚಾರವಾಗಿ ಕೂಡ ಏನ್ ನೀವು ವೇಟ್ ಮಾಡ್ತಿದ್ದೀರಿ, ಈ ಒಂದು ವೀಕಲ್ಲಿ ನಿಮ್ಗೆ ಪ್ರಮೋಷನ್ ಕೂಡ ಸಿಗ್ತಿದೆ. ಎಸ್, ನಾ ಆಗ್ಲೇ ಹೇಳಿದಾಗ ನಿಮ್ಮ ಶತ್ರುಗಳು ಹೆಚ್ಚಾಗಿ ಇಲ್ಲಿ ನಿಮ್ಮ ಒಂದು ಎನಿಮೀಸ್ ಹೆಚ್ಚಾಗಿ ನಿಮ್ ಬಗ್ಗೆ ಗಮನ ಕೊಡ್ತಿದ್ದಾರೆ. ಅವರು ರಾತ್ರಿ ಹಗಲು ಅನ್ನೋದಲ್ಲದೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಮುಂದೆ ಏನಾಗ್ತಿದೆ. ಸೊ ಅವರ ಲೈಫ್ ಬಗ್ಗೆ ಅವರು ಕೇರ್ ಮಾಡ್ತಿಲ್ಲ, ನಿಮ್ಮ ಲೈಫ್ ಬಗ್ಗೆ ಕೇರ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಏನ್ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅದಕ್ಕೆ ಈಗಾದ್ರೂ ಒಂದು ವಿಘ್ನನ ತರಬೇಕು ಅಂತ ನೆಗೆಟಿವಿಟಿ ಮಾಡ್ತಿದ್ದಾರೆ. ಸ್ವಲ್ಪ ಸ್ಟಮಕ್ಗೆ ಸಂಬಂಧಪಟ್ಟಾಗ ಏನ್ ಪ್ರಾಬ್ಲಮ್ಸ್ ಆಗಿತ್ತು, ಸೊ ಅದು ಕೂಡ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 2 ಹಾಗೂ ನೀವು ತುಂಬಾ ಪ್ರೊಟೆಕ್ಷನ್ ಆಗಿದ್ದೀರಾ. ವರಹಸ್ವಾಮಿಯ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿದೆ. ನೀವೇನೇ ಸಂಕಲ್ಪ ಮಾಡ್ತಿದ್ದೀರಾ ಅಥವಾ ನೀವೇನೇ ಒಂದು ಕೆಲಸನ ಮಾಡ್ತಿದ್ದೀರಾ ಖಂಡಿತ ಭಗವಂತನ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ. ಹಾಗೂ ಚಕ್ರ ಮೆಡಿಟೇಷನ್ ಮಾಡಿ. ಈ ಒಂದು ವೀಕಲ್ಲಿ ಫಸ್ಟ್ ಚಕ್ರ ಹಾಗೂ ಸೆಕೆಂಡ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ ನಿಮ್ಗೆ.
ಅಂಡ್ ನೀವು ತಿಂತಾರೋ ಆಹಾರದಲ್ಲೂ ಕೂಡ ಬದಲಾವಣೆನ ನೀವು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2, ಎಸ್, ಯಾರಾದ್ರೂ ನಿಮಗೆ ವಸ್ತುಗಳನ್ನ ತಂದ್ಕೊಡ್ಬಹುದು, ಅಥವಾ ಯಾರಾದ್ರೂ ದೇವರ ಕುಂಕುಮಗಳಾಗಿರಬಹುದು, ದೇವರಿಗೆ ಸಂಬಂಧಪಟ್ಟಿರುವಂತಹ ತಾಯ್ತಗಳಾಗಿರಬಹುದು, ವಿಗ್ರಹ ಆಗಿರ್ಬೋದು, ಎನಿಥಿಂಗ್. ಯಾರಾದ್ರೂ ನಿಮ್ಗೆ ಏನಾದ್ರೂ ಕೊಡೋದಿದ್ರೆ ಆ ವ್ಯಕ್ತಿಗಳು ನಿಮ್ಗೆ ಸಡನ್ ಆಗಿ ಏನಾದ್ರೂ ಗಿಫ್ಟ್ ಆಗಿ ನಿಮ್ಗೆ ತಂದ್ಕೊಟ್ರೆ ಅದನ್ನ ನೀವು ತಗೊಳ್ಳೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಎಚ್ಚರವಾಗಿ ಇರಿ. ಅಂಡ್ ಅದು ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ತಗೊಂಡ್ ಬರಬಹುದು. ಬಟ್ ಅದನ್ನ ನೀವು ತಗೊಳ್ಳೋದ್ರಿಂದ ಸ್ವಲ್ಪ ಅವ್ರು ಮಾಡಿರೋ ನೆಗೆಟಿವಿಟಿ ಎಫೆಕ್ಟ್ ನಿಮ್ಗೆ ಹೊಡಿಬಹುದು. ಎಸ್, ಯಾರಿಗೆ ಮೆಸೇಜ್ ತಲುಪಬೇಕೋ ಅವರಿಗೆ ತಲುಪಲಿ. ಅಂಡ್ ಯಾರಿಗೂ ಇಲ್ಲಿ ನಿದ್ದೆ ಬರ್ತಿದೆ, ನಿದ್ದೆ ಮಾಡಬೇಡಿ. ಈ ಒಂದು ಮೆಸೇಜ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಎಸ್, ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಯಾರು ನೆಗೆಟಿವಿಟಿ, ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸಿಗಬಾರ್ದು, ನಿಮ್ಗೆ ಮಗು ಆಗಬಾರ್ದು ಅನ್ನೋ ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಆ ಒಂದು ಮೆಸೇಜಸ್ ನೀವು ಈ ಒಂದು ವೀಕಲ್ಲಿ ತಿಳ್ಕೊಳ್ತಿದ್ದೀರಾ. ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕಣ್ಣ ದೃಷ್ಟಿ ಹಾಗೂ ನಿಮ್ಮ ದೃಷ್ಟಿ ಯಾರ ಮೇಲೆ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಮೈಂಡ್ ಏನು ಈ ಒಂದು ವೀಕಲ್ಲಿ ಯಾರು ಸರಿ ಯಾರು ತಪ್ಪು, ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ನ ಯಾರ ಜೊತೆ ಶೇರ್ ಮಾಡ್ತಿದ್ದೀರಾ, ಅವರ ಒಂದು ಕಣ್ಣನ್ನು ನೋಡಿದ ತಕ್ಷಣ ಅವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನ ನೀವು ಡಿಸೈಡ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2, ನಂಗೆ ಗೊತ್ತಿಲ್ಲ ಅಲ್ಲಿ ಏನು ಎನರ್ಜಿ ಬಂದಿದೆ ಅದನ್ನ ನಾನು ತಿಳಿಸ್ತಿದ್ದೀನಿ. ಅಂಡ್ ನಿಮ್ಮ ಕನಸಿನಲ್ಲಿ ಯಾವ್ದಾದ್ರು ಒಂದು ಪ್ರಾಣಿಗಳು ಸತ್ತೋಗಿರೋಂಥದ್ದಾಗಿ ಹಾಗೂ ಏನಾದ್ರೂ ಒಂದು ಲೀವ್ಸ್ ಗಿಡಗಳು ಬಾಡೋಗಿರೋ ತರ ಹೆಚ್ಚು ಈ ರೀತಿಯಾದ ಕನಸುಗಳು ನಿಮಗೆ ಕಾಣಿಸ್ತಿರಬಹುದು. ಒಂದು ಬ್ಯಾಡ್ ನ್ಯೂಸ್ ಕೂಡ ನೀವು ಈ ಒಂದು ವೀಕಲ್ಲಿ ಕೇಳ್ತಿದ್ದೀರಾ. ಸಾರಿ ಟು ಸೇ ದಿಸ್, ಬಟ್ ನನಗೆ ಇಲ್ಲಿ ಏನು ಎನರ್ಜಿ ಬರ್ತಿದೆ ಅದನ್ನ ನಾನು ತಿಳಿಸ್ತಿದ್ದೀನಿ. ಹಾಗೂ ನಿಮ್ಮ ಮಕ್ಕಳ ವಿಚಾರದಲ್ಲಿ ಏನು ನೀವು ಡಿಸಿಷನ್ಸ್ನ ತಗೋತಿದ್ದೀರಾ, ಏನು ನಿಮಗೆ ಕೀ ಲಾಕ್ ಆಗಿತ್ತು ಆ ಕೀ ಓಪನ್ ಆಗ್ತಿದೆ. ಗರುಡ ಪುರಾಣದ ಬಗ್ಗೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಹಾಗೂ ವಿಷ್ಣು ದೇವರ ಒಂದು ಸನ್ನಿಧಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಜೊತೆಗೆ ಏನು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಿಲ್ಲ ಹಾಗೂ ಮನಸ್ಸಿಗೆ ಬೇಸರ ಆಗ್ತಿದೆ ನಿಮ್ಮ ಮಕ್ಕಳಿಂದ ಅಂತ ನೀವು ತುಂಬಾ ಕೊರಗ್ತಿದ್ದೀರಾ, ತುಂಬಾ ಚಿಂತಿಸ್ತಿದ್ದೀರಾ, ತುಂಬಾ ಅರಿಕೆಗಳನ್ನ ಮಾಡ್ತಿದ್ದೀರಾ, ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತಿಲ್ಲ. ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ ನಿಮ್ಮ ಮಕ್ಕಳ ಜೀವನದಲ್ಲಿ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನೀವು ಡೈಮಂಡ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಎಸ್, ಯಾವ್ದಾದ್ರು ಅಮೌಂಟ್ ನಿಮಗೆ ಸ್ಟ್ರಕ್ ಆಗಿದೆ ಆ ಅಮೌಂಟ್ ಕೂಡ ನಿಮಗೆ ಈ ಒಂದು ವೀಕಲ್ಲಿ ವರಾಹಿ ದೇವಿಯ ಆಶೀರ್ವಾದದಿಂದ ಆ ಒಂದು ಅಮೌಂಟ್ ನಿಮಗೆ ನಿಮ್ಮ ಕೈಗೆ ಸೇರ್ತಿದೆ. ವರಾಹಿ ದೇವಿಯ ಆಶೀರ್ವಾದ, ತಾಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಹೆಚ್ಚಾಗಿ ಪ್ರೊಟೆಕ್ಷನ್ ಇದೆ. ಹಾಗೂ ಯಾರು ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ತೊಂದರೆ ಮಾಡಿದ್ದಾರೆ, ವರಾಹಿ ದೇವಿಯ ಆಶೀರ್ವಾದದಿಂದ ಆ ತಾಯ ಆಶೀರ್ವಾದದಿಂದ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಸುಧಾರಣೆನ ನೋಡ್ತಿದ್ದೀರಾ. ಎಸ್, ಒಂದು ಪಂಜರದಲ್ಲಿ ನಿಮ್ಮನ್ನ ಕೂಡ ಹಾಕಿರೋ ರೀತಿ ಆಗೋಗಿತ್ತು. ಆ ಪಂಜರದಿಂದ ನಿಮ್ಮ ರಿಮೂವ್ ಮಾಡ್ಲಿಕ್ಕೆ ನಾ ಹೀಗೆ ಹೇಳಿದಾಗ ವರಾಹಿ ದೇವಿ ಅಮ್ಮ ನಿಮ್ಮನ್ನ ಒಂದು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಆ ಪ್ರೊಟೆಕ್ಷನ್ ನಿಮ್ಗೆ ಬಹಳಷ್ಟು ಸಂತೋಷ ಕೊಡ್ತಿದೆ. ಇಷ್ಟು ದಿವಸ ನಾನು ಯಾಕೆ ಈ ಒಂದು ಆಲೋಚನೆ ಮಾಡಿಲ್ಲ ಹಾಗೂ ಯಾಕೆ ನನ್ಗೆ ಈ ಒಂದು ಈ ತರ ಯೋಚನೆ ಮಾಡಕ್ಕೆ ನಂಗೆ ಅವಕಾಶ ಸಿಕ್ಕಿಲ್ಲ ಅಂತ ನೀವು ತುಂಬಾ ಆಲೋಚಿಸಬಹುದು. ಎಸ್, ನಿಮ್ಮ ಒಂದು ಏನು ಕೆಲಸಗಳಿಗೆ ಏನ್ ಅಡೆತಡೆ ಆಗಿತ್ತು ಆ ಅಡೆತಡೆಗಳಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಈ ಒಂದು ವೀಕ್ ಅನ್ನೋದಕ್ಕಿಂತ ಈ ಒಂದು ಮಂತ್ ಅಲ್ಲಿ ನೀವು ಅನ್ಕೊಂಡಿದ್ದನ್ನ ಶೀಘ್ರದಲ್ಲಿ ಹೆಚ್ಚಿನ ಒಂದು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಎಸ್, ನಿಮ್ಮ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಾಗೆ, ಎಲೆಕ್ಟ್ರಿಕ್ ಐಟಮ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಆ ಒಂದು ಎಲೆಕ್ಟ್ರಿಕ್ ಐಟಮ್ ಸ್ವಲ್ಪ ಕೆಟ್ಟೋಗೋದಾಗಿರಬಹುದು, ಅದನ್ನ ನೀವು ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ಹೆಚ್ಚು ಅಮೌಂಟ್ ಕೂಡ ಬರ್ತಿದೆ, ಹಾಗೆ ಹೆಚ್ಚು ಖರ್ಚನ್ನ ಕೂಡ ಮಾಡ್ತಿದ್ದೀರಾ. ಎಸ್,
ನೀವು ಮಾತಾಡ್ತಿರೋ ಮಾತುಗಳು ಹಾಗೂ ನೀವು ಡಿಸ್ಕಷನ್ ಮಾಡ್ತಿರೋಂತಹ ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ ನ ಯಾರ ಜೊತೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಅದು ಬೇರೆ ವ್ಯಕ್ತಿಗಳು ಕೇಳಿಸ್ಕೊತಿದ್ದಾರೆ. ಕಾಣ್ದಿರೋ ಕಣ್ಣು ಕಿವಿಗಳು ಕೇಳಿಸ್ಕೊತಿದೆ. ಅದರಿಂದ ಸ್ವಲ್ಪ ನಿಮ್ಗೆ ನಿಮ್ಮ ಒಂದು ಕೆಲಸಕ್ಕೆ ಅಡೆತಡೆ ಆಗ್ತಿದೆ. ಆ ಅಡೆತಡೆ ಆಗ್ಲಿ ಅನ್ನೋ ಒಂದು ಆ ವ್ಯಕ್ತಿಗಳು ಕೂಡ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಕೂಡ ಬಯಸ್ತಿದ್ದಾರೆ. ಅವ್ರ ಬಗ್ಗೆನೂ ಗಮನ ಕೊಡಿ. ಸನ್ ಕಾರ್ಡ್ ಬಂದಿದೆ ಅಂಡ್ ಚೇಂಜಸ್ ಇದೆ. ನಿಮ್ಮ ಒಂದು ಯಶಸ್ಸು ಹಾಗೂ ನಿಮ್ಮ ಒಂದು ಅದೃಷ್ಟನ ಯಾರು ತಡಿಲಿಕ್ಕೆ ಆಗೋದಿಲ್ಲ. ಪೈಲ್ ನಂಬರ್ 2. ಎಸ್, ಪಾಸಿಟಿವ್ ಇದೆ ಹಾಗೂ ಏನ್ ನೆಗೆಟಿವ್ ಇದೆ ಆ ನೆಗೆಟಿವಿಟಿನ ನೀವು ರಿಮೂವ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನಿಮಗೆ ಬೇಸರ ಆಯ್ತು ಹಾಗೂ ಯಾರಿಂದ ನೀವು ದೂರ ಇದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಒಂದು ಸ್ನೇಹಿತರಿಂದ ನೀವೇನಾದ್ರೂ ದೂರ ಇದ್ದು ಅವ್ರ ಜೊತೆ ಮಾತು ಬಿಟ್ಟಿದ್ರೆ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ಹಾಗೂ ಈ ಒಂದು ವೀಕಲ್ಲಿ ನೀವೇನಾದ್ರೂ ಹೆಚ್ಚು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿದ್ರೆ ಖಂಡಿತ ಆ ಒಂದು ದೈವದ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿರೋ ಜೊತೆಗೆ ಅಲ್ಲಿ ನಿಮ್ಗೇನೋ ಒಂದು ಮೆಸೇಜಸ್ ಕೂಡ ಸಿಗ್ತಿದೆ. ಅಲ್ಲಿ ನೀವೇನೋ ಸಂಕಲ್ಪ ಕೂಡ ಮಾಡ್ತಿದ್ದೀರಾ. ಆ ಒಂದು ಸ್ಥಳ ನಿಮ್ಗೆ ಏನೋ ಒಂದು ವೈಬ್ಸ್ ನ ಕೊಡ್ತಿದೆ. ಅದ್ರ ಬಗ್ಗೆ ನೀವು ಗಮನ ಕೊಟ್ರೆ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಪೈಲ್ ನಂಬರ್ 2. ಎಸ್, ಯಾವುದು ನಿಮ್ಗೆ ಸರಿ ಅನಿಸ್ತಿದೆ, ನಿಮ್ಮ ಮನಸ್ಸಿಗೆ ಮಾಡಬೇಕು ಅನಿಸ್ತಿದೆ ಅದ್ರ ಕಡೆ ಗಮನ ಕೊಡಿ. ಹಾಗೂ ಯಾವುದು ಬೇಡ ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಡಿ. ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋದನ್ನ ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಆಂಜನೇಯ ಸ್ವಾಮಿ ನಿಮಗೆ ಹೆಚ್ಚಿನ ಒಂದು ಧೈರ್ಯನ ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಶತ್ರುಗಳನ್ನ ಆಂಜನೇಯ ಸ್ವಾಮಿ ದೂರ ಮಾಡ್ತಿದ್ದಾರೆ. ಹಾಗೂ ನಿಮ್ಗೇನ್ ಅಡೆತಡೆ ಆಗ್ತಿದೆ, ನಿಮ್ಗೇನ್ ಪ್ರಾಬ್ಲಮ್ ಅನಿಸ್ತಿದೆ, ನಿಮ್ ಮನ್ಸಿಗೆ ಏನ್ ಕಿರಿಕಿರಿ ಬೇಸರ ಆಗ್ತಿದೆ ಅದರಿಂದ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಆಂಜನೇಯ ಸ್ವಾಮಿ. ಎಸ್, ಯಾರು ನಿಮ್ಗೆ ಗುರುಗಳ ಹಾಗೆ ಆಗಿರಬಹುದು ಅಥವಾ ಋಷಿ ಮುನಿಗಳ ಗುರುಗಳ ಒಂದು ಹೆಸರನ್ನ ಹೇಳಿ ನಿಮ್ಗೆ ಏನಾದ್ರೂ ಒಂದು ನಿಮ್ಮ ಲೈಫಲ್ಲಿ ಏನಾದ್ರೂ ಈ ಒಂದು ವೀಕಲ್ಲಿ ನಿಮ್ಮಿಂದ ಏನಾದ್ರೂ ಕೇಳಿದ್ರೆ ಆ ವ್ಯಕ್ತಿಗಳಿಗೆ ನಿಮ್ಮಿಂದ ಏನಾದ್ರೂ ತಿನ್ಲಿಕ್ಕೆ ನೀವು ಅವರಿಗೆ ಸಹಾಯನ ಮಾಡಿ. ಅಂಡ್ ಅವರಿಗೆ ನಿಮ್ಮ ಕೈಯಿಂದ ಅಮೌಂಟನ್ನಂತೂ ಕೊಡಬೇಡಿ. ಅಂಡ್ ಅದರಿಂದ ಸ್ವಲ್ಪ ಸಾಕಷ್ಟು ನಿಮಗೆ ಹಣದ ಸಮಸ್ಯೆಗಳಾಗಬಹುದು. ನಂಗೆ ಗೊತ್ತಿಲ್ಲ ಇಲ್ಲಿ ಏನು ಎನರ್ಜಿ ಬಂದಿದೆ ಅದನ್ನ ತಿಳಿಸ್ತಿದ್ದೀನಿ. ಜೊತೆಗೆ ನಿಮ್ಮ ಒಂದು ಯಶಸ್ಸಿಗೆ ಯಾರು ಅಡೆತಡೆ ಮಾಡ್ತಿದ್ದಾರೆ ಆ ಅಡೆತಡೆನ ನಿವಾರಣೆ ಮಾಡಲಿಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಅವಕಾಶನ ಮಾಡಿಕೊಡೋದಿಲ್ಲ. ಆ್ಯಂಡ್ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ನಿಮ್ಮ ಮನೆಯ ಒಂದು ಬಾಗಿಲು ಮುಂದೆ ಮೇನ್ ಡೋರ್ ಅದು ನಿಮ್ಗೆ ಸ್ವಲ್ಪ ಈ ಒಂದು ವೀಕಲ್ಲಿ ನಿಮ್ಮ ಮೇನ್ ಡೋರ್ನ ಸ್ವಲ್ಪ ಸ್ವಚ್ಛವಾಗಿ ಇಡಿ. ಆ್ಯಂಡ್ ನೀವೇನಾದ್ರು ಪ್ಲಾಂಟ್ಸ್ ಅನ್ನ ನೆಟ್ಟಿದ್ರೆ ಅದನ್ನು ಕೂಡ ಕ್ಲೆನ್ಸ್ ಅಂದ್ರೆ ಸ್ವಚ್ಛ ಇಡಿ. ಅಂಡ್ ಅದಕ್ಕೆ ಹೆಚ್ಚು ನೀರು ಹಾಕಿ ಅದನ್ನ ಒಣಗಿಸ್ತಾ ಇರೋ ರೀತಿ ನೀವು ನೋಡ್ಕೊಳ್ಳಿ. ಅಂಡ್ ಅದರಿಂದ ನಿಮ್ಗೆ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಗೆ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಮೈಂಡ್ ಸ್ವಲ್ಪ ಬ್ಲಾಕ್ ಆಗಿ ನಿಮ್ಗೆ ಯಾವುದೋ ಆಲೋಚನೆ ಸಿಗಬಾರ್ದು, ನೀವು ಡಿಸಿಷನ್ ತಗೊಳ್ಳಕ್ ಆಗ್ಬಾರ್ದು. ಜೊತೆಗೆ ನಿಮ್ಮ ಒಂದು ಕೆಲಸದಲ್ಲಿ ಹಿಂಸೆ ಆಗ್ಬೇಕು ಹಾಗೂ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಆಗ್ಬೇಕು. ನಿಮ್ಗೆ ಪ್ರಮೋಷನ್ ಸಿಗಬಾರ್ದು, ನಿಮ್ಗೆ ಹೆಚ್ಚು ಗೌರವ ಸಿಗಬಾರ್ದು, ಹೆಚ್ಚು ಪ್ರೀತಿ ಸಿಗಬಾರ್ದು, ಹೆಚ್ಚು ನಿಮ್ಮ ಹತ್ರ ಯಾರು ಮಾತಾಡಬಾರ್ದು ಅನ್ನೋ ಒಂದು ಏನು ಕೆಟ್ಟದಾಗಿ ದೃಷ್ಟಿ ಇಟ್ಟಿದ್ದಾರೆ, ಕೆಟ್ಟ ನೆಗೆಟಿವಿಟಿ ಮಾಡಿದ್ದಾರೆ. ಎಸ್, ಆ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಯಾರಿದ್ದಾರೆ ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಗೆ ಈ ಒಂದು ವೀಕಲ್ಲಿ ತಿಳಿತಿದೆ. ಹಾಗೂ ನಿಮ್ಮ ಒಂದು ವಿದ್ಯೆಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸದಲ್ಲಿ ಸಂಬಂಧಪಟ್ಟಾಗೆ ಬಹಳಷ್ಟು ಚೇಂಜಸ್ ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಆ ಶತ್ರುಗಳು ಯಾರು ಅನ್ನೋದನ್ನ ನೀವು
ಗಮನ ಕೊಡ್ತಿದ್ದೀರಾ ಅವರಿಂದ ನೀವು ದೂರ ಇರೋದು ಒಳ್ಳೆಯದು. ಪಾಯಲ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಹೊಸ ಮನೆಗೆ, ನಿಮ್ಮ ಒಂದು ಸ್ವಂತ ಮನೆಗೆ ಕೂಡ ಹೋಗ್ತಿರಬಹುದು, ಅಥವಾ ನೀವಿರೋ ಸ್ಥಳನೂ ಕೂಡ ಚೇಂಜ್ ಮಾಡ್ತಿರಬಹುದು. ಹಾಗೂ ಇಲ್ಲಿ ಹೆಚ್ಚು ಏನೋ ಒಂದು ವಿಶೇಷವಾದಂತಹ ವಸ್ತು ನಿಮಗೆ ಗಿಫ್ಟ್ ಆಗಿ ಸಿಗ್ತಿದೆ. ಆ ವಸ್ತು ನಿಮ್ಮ ಲೈಫಲ್ಲಿ ನಿಮ್ಮ ಗುರುಗಳಾಗಿರಬಹುದು, ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ಗಿಫ್ಟ್ ಆಗಿ ನಿಮಗೆ ಕೊಡ್ತಿರಬಹುದು. ಅದರಿಂದ ನಿಮಗೆ ತುಂಬಾನೇ ಚೇಂಜಸ್ ಆಗ್ತಿದೆ. ಎಸ್, ರೇಖೆಗೆ ಸಂಬಂಧಪಟ್ಟಾಗೆ ಆ ಒಂದು ಶಾಸ್ತ್ರನೂ ಕೂಡ ನೀವು ಹೆಚ್ಚಾಗಿ ಗಮನ ಕೊಡ್ತಿರಬಹುದು. ಎಸ್, ಶಿವನ ಆಶೀರ್ವಾದ ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಹೆಚ್ಚಾಗಿ ಇದೆ. ಹಾಗೂ ನೀವು ಇರ್ತಾ ಇರೋ ಹೆಜ್ಜೆ, ಹಾಗೂ ನೀವು ಈ ಒಂದು ವೀಕಲ್ಲಿ ಎಲ್ಲಾದ್ರೂ ಪ್ಲಾನ್ ಮಾಡಿದ್ರೆ ನಿಮ್ಮ ನೇಬರ್ಸ್ ಮನೆಗೆ ಅಥವಾ ನಿಮ್ಮ ರಿಲೇಷನ್ಸ್ ಮನೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಗೆ ಏನಾದ್ರು ಟ್ರಾವೆಲ್ ಹೋಗ್ಬೇಕು ಅನ್ಕೊಂಡಿದ್ರೆ ಅದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಬಿಕಾಸ್ ಸ್ವಲ್ಪ ನಿಮ್ಮ ಒಂದು ಎನರ್ಜಿ ಹಾಗೂ ನಿಮ್ಮ ಒಂದು ಮನಸ್ಥಿತಿ ಸ್ವಲ್ಪ ಆ ಒಂದು ವಾತಾವರಣಕ್ಕೆ ಹೊಂದೋದಕ್ಕೆ ಕಷ್ಟ ಆಗಬಹುದು. ಎಸ್, ಒಂದು ಬ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ, ಮತ್ತೆ ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಹೆಚ್ಚು ಈ ಒಂದು ವೀಕಲ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ ನ ವೇರ್ ಮಾಡ್ಲಿಕ್ಕೆ ನೀವು ಇಷ್ಟಪಡ್ತಿದ್ದೀರಾ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಗೆ ದೃಷ್ಟಿ ಇದೆ. ಹೆಚ್ಚು ನಿಮ್ಮ ಒಂದು ಸೌಂದರ್ಯಕ್ಕೂ ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲೇ ಹೆಚ್ಚು ದೃಷ್ಟಿ ಇದೆ. ಅಂಡ್ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತುನ ದೇವರ ವಸ್ತುಗೆ ಸಂಬಂಧಪಟ್ಟಾಗೆ ಏನಾದ್ರೂ ತೆಗೆದಿಟ್ಟಿರಬಹುದು, ಅದನ್ನ ಪೂಜಿಸಬೇಕಾಗಿರೋದನ್ನ ನೀವು ತೆಗೆದಿಟ್ಟಿರಬಹುದು. ಆ ವಸ್ತುನ ಮತ್ತೆ ನೀವು ಪೂಜಿಸ್ಲಿಕ್ಕೆ ದೇವರ ಒಂದು ಮನೆಯಲ್ಲಿ ನೀವು ಇಟ್ಟು ಪೂಜೆ ಮಾಡಬಹುದು. ಆ ವಸ್ತು ಏನಾದ್ರೂ ನೀವು ಮರೆತು ಎಲ್ಲಾದ್ರೂ ನಿಮ್ಮ ಒಂದು ಲಾಕರ್ ಅಲ್ಲೋ ಎಲ್ಲಾದ್ರೂ ಸಮಥಿಂಗ್ ಆ ವಸ್ತುನ ಇಟ್ಟಿರಬಹುದು. ಅದು ನೀವು ಅದನ್ನ ಪೂಜಿಸ್ಲಿಕ್ಕೆ ನಿಮ್ಗೆ ಸೂಚನೆ ಕೊಡ್ತಿದೆ ಇಲ್ಲಿ. ಎಸ್, ಆ ಒಂದು ಮೆಸೇಜ್ ಕೂಡ ಇಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 2. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಾಗೂ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಒಂದು ಚೇಂಜಸ್ ನೋಡೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಬಂದಿದೆ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಏನ್ ದೃಷ್ಟಿ ಇದೆ ಅದನ್ನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಆ ಒಂದು ಕ್ಲೆನ್ಸಿಂಗ್ ಆದ್ಮೇಲಿಂದ ಬಹಳಷ್ಟು ಬದಲಾವಣೆಯನ್ನ ನೀವು ನೋಡ್ತಿದ್ದೀರಾ. ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಒಂದು ಮನಸ್ಸಿಗೆ, ಯಾರಿಗೆ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ ಅವ್ರ ಹತ್ರ ಮಾತ್ರ ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ನ ಶೇರ್ ಮಾಡಿ. ನೀವು ಕೊಡ್ತಿರೋ ವಸ್ತುಗಳಾಗಿರಬಹುದು, ನೀವು ಉಪಯೋಗಿಸ್ತಿರೋ ವಸ್ತುಗಳನ್ನ ಯಾರಿಗೂ ಈ ಒಂದು ವೀಕಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ. ಪಾಯಲ್ ನಂಬರ್ 2. ಆ ವ್ಯಕ್ತಿಗಳು ನಿಮ್ಮನ್ನ ಕೇಳಿದ್ರು ಅದನ್ನ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಅದನ್ನ ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಆಗಬಹುದು. ಎಸ್, ಇವು ಏನೇ ಒಂದು ಪ್ರಶ್ನೆ ಇರಲಿ, ಈ ಒಂದು ವೀಕಲ್ಲಿ ಅದನ್ನ ನೀವು ಜಯಗಳಿಸ್ತಿದ್ದೀರಾ. ನೀವು ಅನ್ಕೊಂಡಿರೋದನ್ನ ಈ ಒಂದು ವೀಕಲ್ಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತಿದೆ. ಈ ಒಂದು ರೀಡಿಂಗ್ ನ ನಾನು ಇಲ್ಲಿ ಮುಗಿಸ್ತಾ, ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ. ಸಾರಿ, ಯಾವುದೇ ರೀತಿಯಾದಂತಹ ರೀಡಿಂಗ್ ಹಾಕ್ಲಿಕ್ಕೆ ನನಗೆ ಟೈಮಿಂಗ್ ಸಿಗ್ತಿಲ್ಲ. ಸೊ ಸಾರಿ ಕೇಳ್ತಾ. ಎಸ್, ಈ ಒಂದು ವೀಕಲ್ಲಿ ನಾನು ಇನ್ನಷ್ಟು ರೀಡಿಂಗ್ಸ್ ಜೊತೆ, ಇನ್ನಷ್ಟು ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ. Until then, thank you. Namaste. Love you all. Take care. Bye.